सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಅರ್ಜುನ ಇಲ್ಲಿ ಪರಮಾತ್ಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಬಿ ಭವತ್ಯುತ. ಪರಮಾತ್ಮ ಕೃಷ್ಣನಿಗೆ ಈ ವಿಚಾರಗಳನ್ನು ತಿಳಿಸಿ ದುಃಖ ತಪ್ತನಾಗಿದ್ದಾನೆ, ದುಃಖಭರಿತನಾಗಿ ಅವನೊಂದಿಗೆ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನನ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ ಅವನ ವಿಚಾರ ಸರಿ ಅಂತ ಅನ್ಸುತ್ತೆ. ಬಟ್ ಈ ಸಂದರ್ಭದಲ್ಲಿ ಅರ್ಜುನನ ಬದಲಾಗಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂತಂದಾಗ ಆ ವಿಚಾರದಲ್ಲಿ ಸ್ವಲ್ಪ ಸತ್ಯ ಇದೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಈ ರೀತಿ ಮಾತನಾಡ್ತಾ ಇರುವಂತಹದ್ದು ಒಬ್ಬ ಕ್ಷತ್ರಿಯ ವೀರ ಅರ್ಜುನ. ಕ್ಷತ್ರಿಯ ಅಂತ ಹೇಳಿದಾಗ ಅವನಿಗೆ ಅನೇಕ ಕರ್ತವ್ಯಗಳಿರುತ್ತೆ, ಅವನದೇ ಆದಂತಹ ಒಂದು ಧರ್ಮ ಇರುತ್ತೆ, ಕ್ಷಾತ್ರ ಧರ್ಮ ಅಂತ. ಆ ಧರ್ಮವನ್ನು ಅವನು ಕಾಪಾಡಬೇಕು, ಆ ಧರ್ಮದ ಪ್ರಕಾರ ಅವನು ನಡ್ಕೋಬೇಕು. ಅಲ್ಲಿ ಅವನು ರಾಜ್ಯವನ್ನು ರಕ್ಷಿಸಬೇಕಾಗತ್ತೆ, ಪ್ರಜೆಗಳಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ, ಧರ್ಮವನ್ನೇ ಎತ್ತಿ ಹಿಡಿಬೇಕಾಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಒಂದು ಯುದ್ಧ ಅನಿವಾರ್ಯ ಅಂತಂದಾಗ ಅವನು ಯುದ್ಧವನ್ನು ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಕ್ಷಾತ್ರ ಧರ್ಮ. ಸೊ ಈ ಪ್ರಕಾರ ಇಲ್ಲಿ ಯುದ್ಧ ಅನ್ನುವಂತಹದ್ದು ಅನಿವಾರ್ಯ ಅಂತ ಗೊತ್ತಾದ ಬಳಿಕ ಅರ್ಜುನ ಬೀಯಿಂಗ್ ಎ ಕ್ಷತ್ರಿಯ ಅವನು ಈ ರೀತಿ ವಿಚಾರ ಮಾಡ್ತಾ ಇರುವಂತಹದ್ದು ಸರಿಯಲ್ಲ. ಅವನು ಕೊಡ್ತಾ ಇರುವಂತಹ ಕಾರಣಗಳನ್ನ ಯಾರೋ ಮತ್ತೊಬ್ಬ ಸಾಧಾರಣ ಮನುಷ್ಯ ಈ ರೀತಿ ಮಾತನಾಡ್ತಾ ಇದ್ದೇನೆ ಅಂತಂದಾಗ ಅವನ ಮಾತುಗಳಲ್ಲಿ ಸ್ವಲ್ಪ ಸತ್ಯ ಇರಬಹುದೇನೋ ಅಂತ ಅನ್ಸುತ್ತೆ. ಬಟ್ ದೀಸ್ ವರ್ಡ್ಸ್ ಆರ್ ಫ್ರಮ್ ದಿ ಮೌತ್ ಆಫ್ ಅರ್ಜುನ. ಅರ್ಜುನ ಮಾತನಾಡ್ತಾ ಇದ್ದೇನೆ ಅಂತಂದಾಗ ಇದನ್ನ ಧರ್ಮದ ದೃಷ್ಟಿಯಿಂದ, ಕರ್ತವ್ಯ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಸೊ ಧರ್ಮಕ್ಕಾಗಿ ಒಂದು ಯುದ್ಧ ನಡೀತಾ ಇದೆ ಮತ್ತು ಕರ್ತವ್ಯಕ್ಕಾಗಿ ಒಂದು ಯುದ್ಧವನ್ನು ಮಾಡಬೇಕು ಅಂತಂದಾಗ ಯುದ್ಧದ ಸಂದರ್ಭಗಳಲ್ಲಿ
ಅಲ್ಲಿ ಶತ್ರುಗಳನ್ನು ಸಂಬಂಧಿಗಳು ಅಂತ ನೋಡುವಂತಹದ್ದು, ಇಟ್ ಈಸ್ ನಾಟ್ ಗುಡ್. ಸೊ ಅರ್ಜುನನ ಮನಸ್ಸಿನಲ್ಲಿ ಇಂತಹ ಒಂದು ವಿಚಾರ ಬಂದಿದೆ ಅಂತಂದ್ರೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅರ್ಜುನ ಈಸ್ ಕನ್ಫ್ಯೂಸ್ಡ್ ಎ ಲಾಟ್. ಅಂಡ್ ಅರ್ಜುನ ಹಿ ಕಂಟಿನ್ಯೂಸ್, ಅವನು ಕಾರಣಗಳನ್ನ ಕೊಡ್ತಾ ಇದ್ದಾನೆ. ಪರಮಾತ್ಮ ಶ್ರೀಕೃಷ್ಣ ಏನಂತೂ ಮಾತನಾಡ್ತಾ ಇಲ್ಲ. ಸೊ ಅರ್ಜುನ ಮತ್ತೆ ಪ್ರಯತ್ನ ಮಾಡ್ತಾನೆ. ಅಂಡ್ ಹಿ ಕಂಟಿನ್ಯೂಸ್. ಅಧರ್ಮಾಭಿ ಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಅರ್ಜುನ ಇಲ್ಲಿವರೆಗೆ ಯಾಕೆ ಯುದ್ಧ ಬೇಡ ಅನ್ನುವಂತಹದ್ದಕ್ಕೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾನೆ, ಅನೇಕ ವಿಚಾರಗಳನ್ನು ಮಾತನಾಡಿದ್ದಾನೆ. ಇಲ್ಲಿಯವರೆಗೆ ತಾನು ಮಾತಾಡಿರುವಂತಹ ಮಾತುಗಳು ಮತ್ತು ಅವನ ವಿಚಾರ ಸರಿಯಾಗಿದೆ ಅನ್ನೋದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಯಾಕೆಂತಂದ್ರೆ ಅನೇಕ ಕಾರಣಗಳನ್ನು ಕೊಟ್ಟ ನಂತರ ಕೂಡ ಕೃಷ್ಣ ಮೌನವಾಗಿಯೇ ಮುಂದುವರಿತಾ ಇದ್ದಾನೆ. ಸೊ ನಾವು ಅರ್ಜುನನ ಪಾತ್ರ ಏನು ಅಂತಂದ್ರೆ, ನಾ ಹೇಳಿರುವಂತಹದ್ದು ಅದರಲ್ಲಿ ಸತ್ಯ ಇದೆ ಅನ್ನುವಂತಹದ್ದು ಕೃಷ್ಣನಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನುವಂತೆ ಮತ್ತೆ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ. ಸೊ ಈಗ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ ಪರಮಾತ್ಮ, ಲೋಕದಲ್ಲಿ ಅಧರ್ಮ ಹೆಚ್ಚಾಗೋದ್ರಿಂದ ಕುಟುಂಬದ ಸ್ತ್ರೀಯರಲ್ಲಿ ನಡತೆಯಲ್ಲಿ ಕೂಡ ದೋಷ ಉಂಟಾಗತ್ತೆ. ಯುದ್ಧ ನಡೆಯೋದ್ರಿಂದ ಈ ಯುದ್ಧದಲ್ಲಿ ಭಾಗಿಯಾಗಿರುವಂತಹವರು ಅನೇಕ ಕ್ಷತ್ರಿಯರೇ ಇದ್ದಾರೆ ಇಲ್ಲಿ. ಅವರೆಲ್ಲ ಯುದ್ಧದ ಕಾರಣದಿಂದ ಮರಣವನ್ನು ಹೊಂದುತ್ತಾರೆ. ಒಂದು ಕುಟುಂಬದ ರಕ್ಷಣೆ ಅಂತ ಹೇಳಿದಾಗ ಅಲ್ಲಿ ಕುಟುಂಬದ ಯಜಮಾನನ ಪಾತ್ರ ಬಹಳ ಮುಖ್ಯ. ಆದರೆ ಇಲ್ಲಿ ಅವರೆಲ್ಲ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಯುದ್ಧದ ಪರಿಣಾಮ ಅಂತಂದ್ರೆ ಅವ್ರು ಯಾರು ಕೂಡ ಉಳಿಯೋದಿಲ್ಲ, ಅವರೆಲ್ಲರೂ ಮರಣವನ್ನು ಹೊಂದುತ್ತಾರೆ. ಹೀಗೆ ಇಲ್ಲಿ ಬಂದು ಸೇರಿಯುವಂತಹ ಎಲ್ಲ ಕ್ಷತ್ರಿಯ ವೀರರು ಮರಣವನ್ನು ಹೊಂದಿದಾಗ ಆ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡೋರು ಯಾರು? ಸೊ ಆ ಕುಟುಂಬಗಳಿಗೆ ದಿಕ್ಕಿಲ್ಲದಂತೆ ಆಗತ್ತೆ. ಅಲ್ಲಿ ಯಾರು ಉಳ್ಕೊಳ್ಳೋದೇ ಇಲ್ಲ. ಕುಟುಂಬದ ರಕ್ಷಣೆಯನ್ನ ತಮ್ಮ ಹೆಗಲ ಮೇಲೆ ನಾವು ಇಟ್ಕೋತೀವಿ, ಮುಂದೆ ಕುಟುಂಬದ ರಕ್ಷಣೆ ನನ್ನ ಪಾಲು ಅಂತ ಹೇಳ್ಕೊಳ್ಳೋದಕ್ಕೆ ಅಲ್ಲಿ ಯಾರು ಉಳ್ಕೊಳ್ಳೋದೇ ಇಲ್ಲ. ಅವರೆಲ್ಲ ಇಲ್ಲಿ ಬಂದು ಈ ಯುದ್ಧ ಭೂಮಿನಲ್ಲಿ ನಿಂತಿದ್ದಾರೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ. ಆದರೆ ಯುದ್ಧದ ಪರಿಣಾಮ ಅವರು ಊಹಿಸ್ತಾ ಇಲ್ಲ. ಅವರೆಲ್ಲರೂ ಮರಣವನ್ನು ಹೊಂದುತ್ತಾರೆ. ಹೀಗೆ ಅವರೆಲ್ಲರ ಮರಣದ ಕಾರಣದಿಂದ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ರಕ್ಷಣೆ ಎನ್ನುವಂತಹದ್ದೇ ಇಲ್ಲ. ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಇಲ್ಲ ಅಂತಂದಾಗ, ಅಲ್ಲಿ ರಕ್ಷಣೆ ಒದಗಿಸುವವರು ಯಾರೂ ಇಲ್ಲ ಅಂತಂದಾಗ, ಇಟ್ ಗಿವ್ಸ್ ಸ್ಕೋಪ್ ಫಾರ್ ಅಧರ್ಮ. ಈ ಅಧರ್ಮದ ಕಾರಣದಿಂದ ಇಟ್ ವಿಲ್ ಈವನ್ ಅಟ್ಯಾಕ್ ದಿ ಫ್ಯಾಮಿಲಿ ಯೂನಿಟ್ಸ್. ಒಂದು ಸಮಾಜ ಅಂತ ಹೇಳಿದಾಗ ಅಲ್ಲಿ ಅನೇಕ ಕುಟುಂಬಗಳಿರುತ್ತೆ. ಸೊ ಕುಟುಂಬಗಳಲ್ಲಿ ಈ ರೀತಿ ರಕ್ಷಣೆಯನ್ನು ಒದಗಿಸುವವರೇ ಇಲ್ಲ ಅಂತಂದಾಗ ಮತ್ತು ಕುಟುಂಬದ ಸ್ತ್ರೀಯರಲ್ಲಿ ದೋಷ ಉಂಟಾಗುತ್ತೆ, ಅವರೆಲ್ಲ ನಡತೆ ಕೆಟ್ಟವರಂತೆ ಆಗ್ತಾರೆ. ಕ್ರಮೇಣ ಆ ಕುಟುಂಬಗಳಿಗೆ ರಕ್ಷಣೆನೇ ಇಲ್ಲ ಅಂತಂದಾಗ ಅಧರ್ಮದ ಕಾರಣದಿಂದ ಅಲ್ಲಿ ವರ್ಣಸಂಕರ ಅನ್ನುವಂತಹದ್ದು ಉದ್ಭವವಾಗತ್ತೆ. ಈ ಒಂದು ರೀಸನ್ ಅನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಅರ್ಜುನ. ಅವನ ಮಾತುಗಳನ್ನು, ಆತಂಕಭರಿತ ಮಾತುಗಳನ್ನು ಗಮನಿಸಿದ್ರೆ, ವಾಟ್ ಈಸ್ ದಟ್ ಅರ್ಜುನ ಈಸ್ ಟ್ರೈಂಗ್ ಟು ಕನ್ವೆ ದಿ ಮೆಸೇಜ್ ಟು ಶ್ರೀಕೃಷ್ಣ? ಹಿ ಸೇಸ್ ವರ್ಣಸಂಕರ ಅಂತ ಹೇಳ್ತಾನೆ. ಯುದ್ಧದ ಪರಿಣಾಮದಿಂದ ಯಾರಿಗೆಲ್ಲ ತೊಂದರೆ ಆಗ್ತಾ ಇದೆ ಗೊತ್ತಾ? ಯುದ್ಧದಲ್ಲಿ ಬಂದು ಯುದ್ಧ ಮಾಡ್ತೀನಿ ಅಂತ ಬಂದಿರುವಂತಹ ಈ ಕ್ಷತ್ರಿಯರೆಲ್ಲರೂ ಕೂಡ ಮರಣವನ್ನು ಹೊಂದ್ತಾರೆ. ಅಲ್ಲಿ ಅವರ ಪಾತ್ರ ಮುಗಿದು ಹೋಗುತ್ತೆ. ಬಟ್ ವಾಟ್ ಅಬೌಟ್ ದಿ ಫ್ಯಾಮಿಲಿ? ಮುಂದೆ ಕುಟುಂಬದ ರಕ್ಷಣೆ ಹೇಗೆ?
ಅನೇಕ ಕುಟುಂಬಗಳಿರುವಂತಹ ಒಂದು ಸಮುದಾಯವನ್ನ ಸಮಾಜ ಅಂತ ಕರೀತೀವಿ. ಸೊ ಒಂದು ಸಮಾಜ ಬಲಿಷ್ಠವಾಗಿದೆ, ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತ ಯಾವಾಗ ಹೇಳ್ಬೋದು ಅಂತಂದ್ರೆ, ಆ ಒಂದು ಸಮಾಜದಲ್ಲಿ ಯಾವೆಲ್ಲ ಕುಟುಂಬಗಳು ಬಹಳ ಗಟ್ಟಿಯಾಗಿ ಅಲ್ಲಿ ನೆಲೆ ನಿಂತಿರುತ್ತೆ, ಆಗ ಆ ಒಂದು ಸಮಾಜವನ್ನ ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಬಹುದು. ಆದರೆ ಇಲ್ಲಿ ಕುಟುಂಬದಲ್ಲಿ ರಕ್ಷಣೆ ಮಾಡುವಂತಹ ಕುಟುಂಬದ ಯಜಮಾನನೇ ಇರೋದಿಲ್ಲ ಯುದ್ಧದ ಕಾರಣದಿಂದ. ಸೊ ಯುದ್ಧದ ಕಾರಣದಿಂದ ಕುಟುಂಬದಲ್ಲಿ ಯಜಮಾನ ಇಲ್ಲ ಅಂತಂದಾಗ ಕುಟುಂಬ ವೀಕ್ ಆಗುತ್ತೆ. ಒಂದು ಫ್ಯಾಮಿಲಿ ಹೀಗೆ ವೀಕ್ ಆಯಿತು ಅಂತಂದಾಗ ಟು ದಟ್ ಎಕ್ಸ್ಟೆಂಟ್ ಆ ಒಂದು ಸಮಾಜ ಅನ್ನುವಂತಹದ್ದು ಕೂಡ ವೀಕ್ ಆಗುತ್ತೆ. ಆದರೆ ಇದು ಕೇವಲ ಯಾವುದೋ ಒಂದು ಕುಟುಂಬದ ಕಥೆ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಯುದ್ಧ ಮಾಡ್ತೀನಿ ಅಂತ ಬಂದು ಸೇರಿರುವಂತಹವರು ಅನೇಕ ಕ್ಷತ್ರಿಯ ವೀರರು, ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಆದರೆ ಅವರೆಲ್ಲ ಮರಣವನ್ನು ಹೊಂದುತ್ತಾರೆ. ಆಗ ಅಲ್ಲಿ ಕುಟುಂಬದಲ್ಲಿ ರಕ್ಷಣೆ ಮಾಡಬೇಕಾಗಿರುವಂತಹ ಕುಟುಂಬದ ಯಜಮಾನ ಅವನಿಲ್ಲದ ಕಾರಣದಿಂದ ಕುಟುಂಬ ವೀಕ್ ಆಗತ್ತೆ. ಸಾಮಾನ್ಯವಾಗಿ ಕುಟುಂಬ ಅಂತಂದಾಗ ಅಲ್ಲಿ ಆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯ ಈಸ್ ಈಕ್ವಲಿ ರೆಸ್ಪಾನ್ಸಿಬಲ್ ಅಂಡ್ ಇಂಪಾರ್ಟೆಂಟ್. ಬಟ್ ಏನು ಅಂತಂದ್ರೆ, ಆಲ್ ದಿ ಮೆಂಬರ್ಸ್ ಆಫ್ ದಟ್ ಫ್ಯಾಮಿಲಿ, ಆಲ್ ದಿ ಮೆಂಬರ್ಸ್ ಆಫ್ ದಟ್ ಕುಟುಂಬ, ದೇ ಆರ್ ಇಂಟರ್ ಡಿಪೆಂಡೆಂಟ್. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ. ಹಾಗಾಗಿ ಒಂದು ಒಟ್ಟು ಕುಟುಂಬ ಅಂತ ಹೇಳಿದಾಗ ಅಲ್ಲಿ ಎಲ್ಲರ ಸಹಕಾರದಿಂದ ಆ ಕುಟುಂಬ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಗಟ್ಟಿಯಾಗಿರುತ್ತೆ. ಆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇಂಟರ್ ಡಿಪೆಂಡೆಂಟ್. ಸೊ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ ಅಂತಂದಾಗ, ಆ ಕುಟುಂಬದ ಮುಖ್ಯಸ್ಥ ಅವನೇ ಇಲ್ಲ ಅಂತಂದಾಗ ಅಲ್ಲಿ ಆ ಕುಟುಂಬಕ್ಕೆ ದಿಕ್ಕು ತೋಚದಂತೆ ಆಗತ್ತೆ. ಅಲ್ಲಿ ಒಂದು ಕುಟುಂಬದಲ್ಲಿ ನಾವು ಒಂದು ಕೊರತೆಯನ್ನು ನೋಡಬಹುದು. ಹೀಗೆ ಕುಟುಂಬದಲ್ಲಿ ಯುದ್ಧದ ಪರಿಣಾಮದಿಂದ ಕುಟುಂಬಕ್ಕೆ ಧಕ್ಕೆ ಉಂಟಾದಾಗ ಮುಂದೆ ಏನಪ್ಪ ಗತಿ ಎನ್ನುವಂತಹದ್ದನ್ನು ನಾವು ಯೋಚನೆ ಮಾಡಿದ್ರೆ, ಅವನು ಹೇಳ್ತಾನೆ ವರ್ಣಸಂಕರ ಅಂತ ಹೇಳಿ ಅರ್ಜುನ ಅಧರ್ಮ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಅಧರ್ಮಾಭಿಭವಾತ್, ಅಧರ್ಮ ಅಭಿಭವಾತ್. ಸೊ ಇಲ್ಲಿ ಕುಟುಂಬದಲ್ಲಿ ಒಬ್ಬ ಯಜಮಾನನ ಪಾತ್ರ ಬಹಳ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಹಿ ಈಸ್ ಅ ಲೀಡರ್, ಹಿ ಲೀಡ್ಸ್ ದಿ ಫ್ಯಾಮಿಲಿ. ಸೊ ಮುಂದೆ ಏನಾಗುತ್ತೆ ಗೊತ್ತಾ ಕೃಷ್ಣ, ಪ್ರದುಷ್ಯಂತಿ ಕುಲಸ್ತ್ರೀಯ, ಅಲ್ಲಿ ದ ಲೇಡೀಸ್ ಇನ್ ದ ಫ್ಯಾಮಿಲಿ ದೇ ವಿಲ್ ಬಿ ಪಲ್ಯೂಟೆಡ್. ಸ್ತ್ರೀಷು ದುಷ್ಟಾಸು ಅಂತಂದ್ರೆ ಸ್ತ್ರೀಯರು ದೂಷಿತರಾಗ್ತಾರೆ. ಸೊ ಮುಂದೆ ದೂಷಿತರಾದ ಸ್ತ್ರೀಯರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಮತ್ತು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಲ್ಲಿ ಅರ್ಜುನ ಕೃಷ್ಣನನ್ನ ವಾರ್ಷ್ಣೇಯ ಅಂತ ಕರೆದಿದ್ದಾನೆ. ವಾರ್ಷ್ಣೇಯ ಅನ್ನುವಂತಹದ್ದು ಕೃಷ್ಣನನ್ನ ಕುರಿತು ಹೇಳಿರೋದ್ರಿಂದ ಪರಮಾತ್ಮ ಶ್ರೀಕೃಷ್ಣನ ಮತ್ತೊಂದು ಹೆಸರು ಅಂತ ಕೂಡ ನಾವು ತಿಳ್ಕೋಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಕೃಷ್ಣನನ್ನು ಅವನು ಎಚ್ಚರಿಸ್ತಾ ಇದ್ದಾನೆ, ಕೆಣಕ್ತಾ ಇದ್ದಾನೆ. ನೀನು ವೃಷ್ಣಿ ವಂಶದಿಂದ ಬಂದವನು ಅಂತಂದ್ರೆ ಕೃಷ್ಣನಿಗೆ ತನ್ನ ವಂಶವನ್ನ ನೆನಪು ಮಾಡಿಕೊಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ. ಸೊ ಈ ಕಾರಣದಿಂದ ಪರಮಾತ್ಮನನ್ನ ವಾರ್ಷ್ಣೇಯ, ಹೇ ವಾರ್ಷ್ಣೇಯ, ಸ್ತ್ರೀಷು ದುಷ್ಟಾಸು, ಅವರೆಲ್ಲ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇಲ್ಲಿ ಮಹಾಭಾರತದಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅನೇಕರಿಗೆ ಅನೇಕ ಹೆಸರುಗಳಿದೆ. ಬಟ್ ಯಾವ ಸಂದರ್ಭದಲ್ಲಿ ಯಾವ ಹೆಸರನ್ನ ಆ ಹೆಸರಿನಿಂದ ಅವನನ್ನು ಕರಿಬೇಕು ಅನ್ನುವಂತಹದ್ದು ಬಹಳ ಜಾಣ್ಮೆಯಲ್ಲಿ. ಸೊ ಆ ರೀತಿ ಅರ್ಜುನನಿಗೂ ಕೂಡ ಅನೇಕ ಹೆಸರುಗಳಿದೆ. ಕೃಷ್ಣ ಅರ್ಜುನನನ್ನ ಅನೇಕ ಸಂದರ್ಭಗಳಲ್ಲಿ ಅವನ ಅನೇಕ ಬೇರೆ ಬೇರೆ ಹೆಸರುಗಳನ್ನ ಹೇಳಿ ಅವನನ್ನು ಕರೀತಾನೆ. ಅದೇ ರೀತಿ ಇಲ್ಲಿ ಅರ್ಜುನ
ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಕೃಷ್ಣನನ್ನು ವಾರ್ಷ್ಣೇಯ ಅಂತ ಕರೆದಿದ್ದಾನೆ. ಹೇ ಕೃಷ್ಣ, ಪರಮಾತ್ಮ, ಯು ಆರ್ ಫ್ರಮ್ ವೃಷ್ಣಿ ಡೈನಾಸ್ಟಿ, ನೀನು ವೃಷ್ಣಿ ವಂಶದಿಂದ ಬಂದವನು. ಆದರೆ ಇಲ್ಲಿ ನಾ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ತ್ರೀಷು ದುಷ್ಟಾಸು, ಯಾವಾಗ ಒಂದು ಕುಟುಂಬದಲ್ಲಿ ಒಬ್ಬಳು ಸ್ತ್ರೀ ಅವಳು ಅಧರ್ಮದ ಕಾರಣದಿಂದ ದೂಷಿತಳಾಗ್ತಾಳೆ ಅಂತಂದರೆ, ಅವಳು ಒಂದು ರೀತಿಯ ಅಧರ್ಮ ಆ ಕುಟುಂಬದಲ್ಲಿ ಉಂಟಾಗುತ್ತೆ. ಹಾಗೇನಾಗುತ್ತೆ, ವಾಟ್ ವಿಲ್ ಹ್ಯಾಪನ್, ಜಾಯತೆ ವರ್ಣಸಂಕರ. ಸೊ ಇಟ್ ವಿಲ್ ಲೀಡ್ ಟು ಅನ್ವಾಂಟೆಡ್ ಪ್ರೊಜನಿ ಅಂತಂದರೆ ಬೇಡದ ಸಂತತಿಗಳು ಆ ವಂಶದಲ್ಲಿ ಹುಟ್ಕೊಳ್ಳುತ್ತವೆ. ಸೊ ಈ ಸಂದರ್ಭದಲ್ಲಿ ಅರ್ಜುನ ಈ ಕಾರಣದಿಂದ ಕೃಷ್ಣನನ್ನು ವಾರ್ಷ್ಣೇಯ ಅಂತ ಕರೆದಿದ್ದಾನೆ. ವಾರ್ಷ್ಣೇಯ ಅಂತ ಕರೆದು ಕೃಷ್ಣನಿಗೆ ಅವನ ವಂಶವನ್ನು ನೆನಪು ಮಾಡ್ಕೋತಾ ಇದ್ದಾನೆ. ನೀನು ವೃಷ್ಣಿ ವಂಶದಿಂದ ಬಂದವನು. ಯಾಕೆ ವಂಶವನ್ನು ಕುರಿತು ಅರ್ಜುನ ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅಂತಂದರೆ, ಈ ಹಿಂದೆ ಅರ್ಜುನನಿಗೆ ಪರಮಾತ್ಮ ಪಾರ್ಥ ಅಂತ ಕರೆದಿದ್ದಾನೆ. ಅಂತಂದರೆ ನೀನು ಕ್ಷತ್ರಿಯ ವಂಶದಿಂದ ಬಂದಿರುವಂತಹವನು, ನೀನು ಪೃಥೆಯ ಮಗ. ಪೃಥೆ ಅಂತಂದರೆ ಅವಳು ನನ್ನ ಸೋದರತ್ತೆ, ವಸುದೇವನ ತಂಗಿ. ಅವಳು ವಂಶ ಯಾವುದು? ಕ್ಷತ್ರಿಯ ವಂಶ. ಅವಳು ಮಗ ನೀನು. ನೀನೊಬ್ಬ ಕ್ಷತ್ರಿಯನಾಗಿ ಈ ಸಂದರ್ಭದಲ್ಲಿ ಯುದ್ಧವನ್ನು ಮಾಡುವಂತಹದ್ದು ನಿನ್ನ ಧರ್ಮ, ಅದು ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಒಬ್ಬ ಕ್ಷತ್ರಿಯ ಅಂತಂದಾಗ ಅವನಿಗೆ ರಾಜ್ಯದ ರಕ್ಷಣೆ ಎನ್ನುವಂತಹದ್ದು ಬಹಳ ದೊಡ್ಡ ಜವಾಬ್ದಾರಿ. ಸೊ ರಾಜ್ಯವನ್ನು ರಕ್ಷಣೆ ಮಾಡಬೇಕು, ರಾಜ್ಯದಲ್ಲಿರುವಂತಹ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು, ಮತ್ತು ರಾಜ್ಯದಲ್ಲಿ ಧರ್ಮ ಬಹಳ ಗಟ್ಟಿಯಾಗಿ ಇರಬೇಕು. ಸೊ ಈ ಎಲ್ಲ ಕಾರಣಗಳಿಂದ ಇದಕ್ಕಾಗಿ ಒಂದು ಯುದ್ಧವನ್ನು ಮಾಡಬೇಕು ಅನ್ನುವಂತಹ ಸಂದರ್ಭ ಉಂಟಾದಾಗ ಒಬ್ಬ ಕ್ಷತ್ರಿಯ ಅಲ್ಲಿ ಯುದ್ಧದಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತೆ. ಅವನು ಯುದ್ಧಕ್ಕೆ ಬೆನ್ನು ಕೊಟ್ಟು ಓಡೋ ಹೋಗುವಂತಹದ್ದಲ್ಲ. ಸೊ ಒಂದು ಹೆಜ್ಜೆ ಮುಂದೆ ಇಟ್ಟು ಯುದ್ಧವನ್ನು ಮಾಡಿ ತನ್ನ ಧರ್ಮ, ಸ್ವಧರ್ಮ, ಕ್ಷಾತ್ರ ಧರ್ಮವನ್ನು ಅವನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ದೇಶದ ರಕ್ಷಣೆ ಆಗಬೇಕು. ಹೀಗೆ ಒಬ್ಬ ಕ್ಷತ್ರಿಯ ಅಂತ ಹೇಳಿದಾಗ ಅವನಿಗೆ ಅಲ್ಲಿ 10 ಜವಾಬ್ದಾರಿಗಳಿದೆ. ನೀನು ಅಂತಹ ಕ್ಷತ್ರಿಯ ವಂಶದಿಂದ ಬಂದಿರುವಂತಹವನು ಅರ್ಜುನ. ಸೊ ಯುದ್ಧ ಬೇಡ ಅನ್ನುವಂತಹ ಮಾತುಗಳು ಸ್ವಲ್ಪ ಅವನಿಗೆ ಹೆದರಿಕೆ ಆಯಿತು. ನನ್ನ ಬಿಲ್ಲು ಬಾಣಗಳು ನನ್ನ ತೋಳಿನಿಂದ ಜಾರಿ ಬೀಳ್ತಾ ಇದೆ ಅಂತ ಹೇಳಿದಾಗ ಅವನನ್ನು ಪಾರ್ಥ ಅಂತ ಕರೆದು ಅವನನ್ನು ಎಚ್ಚರಿಸಿದ್ದಾನೆ. ನಿನ್ನ ವಂಶವನ್ನು ನೆನಪು ಮಾಡ್ಕೋ, ನೀನು ಕ್ಷತ್ರಿಯ ನೀನು. ಸೊ ಅದು ಅರ್ಜುನನಿಗೆ ನೆನಪು ಬಂದಿದೆ. ಅದರಿಂದ ಈಗ ನಾನು ಕೂಡ ವಂಶದ ಬಗ್ಗೆ ಕೃಷ್ಣನಿಗೆ ನಾನು ನೆನಪು ಮಾಡ್ಕೋಬೇಕು. ಹೇ ಕೃಷ್ಣ, ಯು ಆರ್ ವಾರ್ಷ್ಣೇಯ, ವೃಷ್ಣಿ ವಂಶದಿಂದ ಬಂದಂತಹವನು. ಸೊ ಇಲ್ಲಿ ನಿನಗೆ ಹೇಗೆ ನಿನ್ನ ಒಂದು ವೃಷ್ಣಿ ವಂಶ ಅನ್ನುವಂತಹದ್ದು ಬಹಳ ಮುಖ್ಯ ಅಂತ ಕಂಡು ಬರುತ್ತೆ, ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರವರ ವಂಶ ಈಸ್ ವೆರಿ ಇಂಪಾರ್ಟೆಂಟ್. ನಿನಗೆ ನಿನ್ನ ವಂಶ ಎಷ್ಟು ಇಂಪಾರ್ಟೆಂಟೋ, ಎಷ್ಟು ಮುಖ್ಯವೋ, ಅದೇ ರೀತಿ ಈ ರಾಜ್ಯದಲ್ಲಿ, ಈ ಸಮಾಜದಲ್ಲಿ ಎಷ್ಟೊಂದು ಕುಟುಂಬಗಳಿದೆ. ಪ್ರತಿಯೊಂದು ಕುಟುಂಬಕ್ಕೂ ಅವರದೇ ಆದ ಒಂದು ವಂಶ ಇದೆ, ಕುಲಧರ್ಮ ಇದೆ. ಅವರು ವಂಶ ಬೆಳಿಬೇಕು ಅನ್ನುವಂತಹದ್ದು ಕೂಡ ಅವ್ರಿಗೆ ಅಷ್ಟೇ ಮುಖ್ಯವಾಗಿರುತ್ತೆ. ಆದ್ರಿಂದ ಅವರವರ ವಂಶ ಅವರವ್ರಿಗೆ ಇಂಪಾರ್ಟೆಂಟ್ ಅಂತಂದಾಗ ಅವ್ರ ವಂಶ ಬೆಳಿಬೇಕು. ಅವ್ರ ವಂಶ ಬೆಳಿಬೇಕು ಅಂತಂದ್ರೆ ಏನು, ಅಲ್ಲಿ ಕುಲಸ್ತ್ರೀ ಅವಳು ದೂಷಿತಳಾಗಬಾರ್ದು, ಆ ಕುಲದಲ್ಲಿ ಅಧರ್ಮ ಉಂಟಾಗಬಾರ್ದು. ಆದರೆ ಇಲ್ಲಿ ಯುದ್ಧದ ಕಾರಣದಿಂದ ಇಂತಹ ಅನೇಕ ಘಟನೆಗಳು ಆ ಕುಟುಂಬದಲ್ಲಿ ದೊಡ್ಡ ವ್ಯತ್ಯಾಸವನ್ನು ತರುತ್ತೆ. ಕುಟುಂಬದಲ್ಲಿ ಯಜಮಾನ ಇಲ್ಲ ಅಂತಂದಾಗ ಬೇಡದ ಸಂತತಿಗಳು ಅಲ್ಲಿ ಆ ವಂಶದಲ್ಲಿ ಹುಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ. ಆಗ ವಂಶ ಹಾಳಾಗತ್ತೆ.
ನಿನಗೆ ವೃಷ್ಣಿ ವಂಶ ಅನ್ನುವಂತಹದ್ದು ಎಷ್ಟು ಪವಿತ್ರ, ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಅಲ್ವಾ ಪ್ರತಿಯೊಬ್ಬರಿಗೂ ಅವರವರ ವಂಶ ಇಂಪಾರ್ಟೆಂಟು ಅಂತ ಹೇಳಿ ಕೃಷ್ಣನನ್ನ ಇಲ್ಲಿ ಟ್ರಿಗರ್ ಮಾಡ್ತಾ ಇದ್ದಾನೆ, ವಾರ್ಷ್ಣೇಯ ಅಂತ ಕರೆದು. ಸೊ ಈಗ ಯುದ್ಧದ ಕಾರಣದಿಂದ ಇಲ್ಲಿ ಅನೇಕ ಕ್ಷತ್ರಿಯರು ನಾಶವಾಗಿ ಹೋಗ್ತಾರೆ. ಆಗ ಅವರ ವಂಶದಲ್ಲಿ ಗಂಡು ದಿಕ್ಕುಗಳೇ ಇಲ್ಲ. ಕೆಲವೊಂದು ಕುಟುಂಬಗಳಲ್ಲಿ ಕುಟುಂಬದ ಯಜಮಾನ ಕೂಡ ಬಂದಿರ್ತಾನೆ, ಕುಟುಂಬದ ಆ ಯಜಮಾನನ ಮಗ ಕೂಡ ಬಂದಿರ್ತಾನೆ. ಸೊ ಅವರೆಲ್ಲ ಮರಣ ಹೊಂದಿದ್ರೆ ತಾಯಿ, ಹೆಂಡತಿ ಎಲ್ಲ ದಿಕ್ಕುಗೆಡ್ತಾರೆ. ಇಂತಹ ಅನೇಕ ಅನಾಹುತಗಳಾಗತ್ತೆ. ಕುಟುಂಬದಲ್ಲಿ ಗಂಡು ದಿಕ್ಕು ಅನ್ನುವಂತಹದ್ದೇ ಉಳ್ಕೊಳ್ಳೋದಿಲ್ಲ. ಇದರ ಪರಿಣಾಮ ಏನು ಅಂತಂದ್ರೆ, ಮುಂದೆ ವಂಶದಲ್ಲಿ ಸ್ತ್ರೀಯರಲ್ಲಿ ಬೇಡದ ಸಂತತಿಗಳು ಹುಟ್ಟುಕೊಳ್ಳುತ್ತವೆ. ನೀನೇ ಯೋಚನೆ ಮಾಡು ಕೃಷ್ಣ, ಅವರವರಿಗೆ ಅವರವರ ವಂಶ ಈಸ್ ವೆರಿ ಗ್ರೇಟ್. ಅದನ್ನು ನಾನು ನಿನಗೆ ನೆನಪು ಮಾಡಿಕೊಟ್ಟೆ. ನೀನು ವಾರ್ಷ್ಣೇಯ, ನಿನಗೆ ವೃಷ್ಣಿ ವಂಶ ಈಸ್ ವೆರಿ ಗ್ರೇಟ್. ಅದೇ ರೀತಿ ಇಲ್ಲಿ ಅನೇಕ ಕುಟುಂಬಗಳಿದೆ, ಅವರಿಗೆ ಅವರವರ ವಂಶ ಈಸ್ ಇಂಪಾರ್ಟೆಂಟ್. ಯಾಕೆಂದ್ರೆ ಯುದ್ಧ ಅಂತಂದಾಗ ಅದರ ಮುಂದಿನ ಪರಿಣಾಮವನ್ನು ನಾವು ಯೋಚನೆ ಮಾಡಬೇಕು. ಅದು ಬಹಳ ಭೀಕರ. ನನಗೆ ಆ ಭೀಕರತೆಯನ್ನ ನೆನೆಸಿಕೊಂಡು ನನಗೆ ದುಃಖ ಆಗ್ತಾ ಇದೆ ಕೃಷ್ಣ. ಸೊ ಅದರಿಂದ ಇಲ್ಲಿ ಕೃಷ್ಣನನ್ನ ವಾರ್ಷ್ಣೇಯ ಅಂತ ಕರೆದಿದ್ದಾನೆ. ಇನ್ಫ್ಯಾಕ್ಟ್ ಇಲ್ಲಿ ಅರ್ಜುನ ವಾರ್ಷ್ಣೇಯ ಅಂತ ಕರೆದಿದ್ದಾನೆ ಅಂತಂದ್ರೂ ಇಟ್ ಈಸ್ ರಿಯಲಿ ದ ಇಂಟೆಲಿಜೆನ್ಸ್ ಆಫ್ ದಿ ಭಗವಾನ್ ವೇದವ್ಯಾಸ, ಬಿಕಾಸ್ ಹಿ ಹ್ಯಾಸ್ ನಾರೇಟೆಡ್ ದಿಸ್ ಮಹಾಭಾರತ. ಸೊ ಯಾವ ಸಂದರ್ಭದಲ್ಲಿ ಯಾರನ್ನ ಯಾವ ರೀತಿ ಕರಿಬೇಕು ಅನ್ನುವಂತಹದ್ದು, ಆ ಪಾತ್ರಗಳಿಗೆ ಒಂದು ಜೀವಂತಿಕೆಯನ್ನೆಲ್ಲ ತುಂಬಿರುವಂತಹದ್ದು ಭಗವಾನ್ ವೇದವ್ಯಾಸ. ಸೊ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಿಗೆ ಏನು ಹೇಳ್ತಾ ಇದ್ದಾನೆ, ಆಕ್ಚುಲ್ ಆಗಿ ವರ್ಣಸಂಕರ ಅಂತ ಕರೆದಿದ್ದಾನೆ. ಸೊ ಒಂದು ಆರೋಗ್ಯಕರವಾದ ಸಮಾಜ ನಿರ್ಮಾಣವಾಗಬೇಕು ಅಂತಂದ್ರೆ ಆ ಸಮಾಜದ ಅಡಿಯಲ್ಲಿ ಬರುವಂತಹ ಪ್ರತಿಯೊಂದು ಕುಟುಂಬಗಳು ಕೂಡ ಆ ಕುಟುಂಬದಲ್ಲಿರುವಂತಹ ಅನೇಕ ನಿಯಮಗಳನ್ನು ಅವುಗಳೆಲ್ಲವೂ ಪಾಲಿಸ್ಕೊಂಡು ಬರಬೇಕಾಗತ್ತೆ. ಸೊ ಕುಟುಂಬಗಳ ಜವಾಬ್ದಾರಿ ಜಾಸ್ತಿ ಆಗ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯ ಆ ಕುಟುಂಬದಲ್ಲಿ ಏನು ನಿಯಮ ಇದೆ ಆ ನಿಯಮವನ್ನು ಅವನು ಪಾಲಿಸಬೇಕು. ಸೊ ಅದರಿಂದ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ a good population is important, not just population. That population must be very good. So through that there is peace, prosperity and progress that can be seen. ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಹಿಂದಿನಿಂದ ವರ್ಣಾಶ್ರಮ ಧರ್ಮ ಅಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನ ಯಾರೋ ಬಂದು ಕಟ್ಟಲಿಲ್ಲ. ಈ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಅನ್ನುವಂಥದ್ದು ಹೀಗಿರಬೇಕು ಅಂತ ಹೇಳಿ ಅದನ್ನ ಯಾರೋ ಬಂದು ಅದನ್ನ ರೂಪಿಸಿಕೊಟ್ಟಿಲ್ಲ. ಈ ಒಂದು ವರ್ಣಾಶ್ರಮ ಧರ್ಮ ಅನ್ನುವಂತಹ ಒಂದು ವ್ಯವಸ್ಥೆ ಇಟ್ ವಾಸ್ ಟೋಟಲಿ ಬಿಲ್ಟ್ ಆನ್ ದ ಬೇಸಿಸ್ ಆಫ್ ದಿ ಗುಣಾಸ್ ಆಫ್ ದಿ ಪೀಪಲ್. ಅವರವರಲ್ಲಿರುವಂತಹ ಗುಣಗಳ ಪ್ರಚೋದನೆಗಳಿಗೆ ಅನುಗುಣವಾಗಿ ಅವರುಗಳು ತಮ್ಮ ತಮ್ಮ ಧರ್ಮ ಮತ್ತು ಕರ್ಮವನ್ನ ಕರ್ತವ್ಯವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ಈ ರೀತಿ ಇದೆ. ಅವರು ಅವರ ಗುಣಕ್ಕೆ ಅನುಸಾರವಾಗಿ ಅವರು ಮಾಡಬೇಕಾಗಿರುವಂತಹ ಧರ್ಮ ಕರ್ಮ ಇವೆಲ್ಲ ಅವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಇಟ್ ಈಸ್ ಓನ್ಲಿ ಆ ಒಂದು ವರ್ಣ ಅದರ ಧರ್ಮ, ಇಟ್ ಈಸ್ ನಾಟ್ ಜಾತಿ ಧರ್ಮ. ಸೊ ಇಲ್ಲಿ ವರ್ಣಾಶ್ರಮ ಅಂತ ಹೇಳಿದಾಗ ಆ ವರ್ಣ ಅನ್ನುವಂತಹದ್ದು ಜಾತಿಯನ್ನು ಕುರಿತು ಹೇಳಿರುವಂತಹದ್ದಲ್ಲ. ಮನುಷ್ಯನಲ್ಲಿರುವಂತಹ ಗುಣ ಅವನನ್ನ ಪ್ರಚೋದನೆ ಮಾಡುತ್ತೆ. ಆ ಗುಣಕ್ಕೆ ತಕ್ಕಂತೆ ಅವನು ಮಾಡಬೇಕಾಗಿರುವಂತಹ ಧರ್ಮ ಕರ್ಮವನ್ನು ಅವನು ಆಚರಣೆಗೆ ತರ್ತಾನೆ. ಸೊ ಹೀಗೆ
ನಮ್ಮ ಸನಾತನ ಧರ್ಮದಲ್ಲಿ ದಿಸ್ ವರ್ಣಾಶ್ರಮ ಅನ್ನುವಂತಹದ್ದು ಇಟ್ ಈಸ್ ಡಿಸೈನ್ಡ್ ಆನ್ ದ ಬೇಸಿಸ್ ಆಫ್ ದಿ ಗುಣಾಸ್ ಆಫ್ ದಿ ಪೀಪಲ್. ಸೊ ಇದರ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದ ಒಂದು ಸ್ವಧರ್ಮ ಅನ್ನುವಂತಹದ್ದು ಇರುತ್ತೆ. ಸೊ ಈ ಕಾರಣದಿಂದ there will be a very good spiritual growth also, because everybody they follow the rules and regulations what is prescribed in that particular family or the kula or the vamsha, and again it is based on the gunas that they have inherited. ಸೊ ಗುಣಗಳ ಆಧಾರ, ಅವರು ಯಾವ ಗುಣಗಳನ್ನು ಹೊಂದಿದರೆ ಆ ಗುಣಗಳೇ ಅವರನ್ನು ಪ್ರಚೋದಿಸುತ್ತೆ. ಆ ಪ್ರಚೋದನೆಗೆ ಒಳಗಾಗಿ ಅವರು ತಮ್ಮ ತಮ್ಮ ಧರ್ಮ ಮತ್ತು ಕರ್ಮವನ್ನು ಮಾಡ್ತಾರೆ. ಸೊ ಅವರೆಲ್ಲರೂ ಕೂಡ ಬಿಕಾಸ್ ದೇ ಫಾಲೋ ವೆರಿ ಸ್ಟ್ರಿಕ್ಟ್ಲಿ ಅಂಡ್ ಸಿನ್ಸಿಯರ್ಲಿ, ವೆರಿ ಈಸಿಲಿ ದೇ ಅಡ್ವಾನ್ಸ್ ಇನ್ ದ ಲೈಫ್ ಆಲ್ಸೋ. ಇದು ಬಹಳ ಉತ್ತಮವಾದ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಹೀಗೆ ಒಂದು ಸೊಸೈಟಿ ಅಥವಾ ಒಂದು ಕಮ್ಯುನಿಟಿ ಅಂತ ಹೇಳಿದಾಗ, ಒಂದು ರಾಜ್ಯ ಅಂತ ಹೇಳಿದಾಗ, ಅಲ್ಲಿ ಒಂದು ಕುಟುಂಬ ಮತ್ತು ಆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಅನೇಕ ಕುಟುಂಬಗಳಿದೆ, ಅನೇಕ ಕುಟುಂಬಗಳಲ್ಲಿ ಅನೇಕ ಸದಸ್ಯರುಗಳೆಲ್ಲರೂ ಇರ್ತಾರೆ. ಒಂದೊಂದು ಫ್ಯಾಮಿಲಿನಲ್ಲಿ ಒಂದೊಂದು ಸ್ವಲ್ಪ ಜನ ಮೆಂಬರ್ಸ್ ಇರ್ತಾರೆ. ಸೊ ಅವ್ರುಗಳು ಯಾರಲ್ಲೂ ಕೂಡ ಇವರು ಮೇಲು ಇವರು ಕೀಳು ಅನ್ನುವಂತಹದ್ದಿಲ್ಲ. ಅವರಲ್ಲಿರುವ ಗುಣ ಅವರನ್ನು ಯಾವ ರೀತಿ ಪ್ರಚೋದನೆಗೆ ಒಡ್ಡತ್ತೆ ಅಂತಹ ಕರ್ಮವನ್ನ ಅಥವಾ ಧರ್ಮವನ್ನ ಕರ್ತವ್ಯವನ್ನ ಅವ್ರು ಮಾಡ್ತಾರೆ. ಸೊ ಅಲ್ಲಿ ಮೇಲು ಕೀಳು ಅನ್ನುವಂತಹದ್ದೇನಿಲ್ಲ. ವಾಟ್ ಐ ಕ್ಯಾನ್ ಡೂ ಐ ವಿಲ್ ಡೂ, ವಾಟ್ ಹಿ ಕ್ಯಾನ್ ಡೂ ಹಿ ವಿಲ್ ಡೂ, ದಟ್ಸ್ ಆಲ್. ಅಲ್ಲಿ ಹೈ ಲೆವೆಲ್ ಲೋ ಲೆವೆಲ್ ದೇರ್ ಇಸ್ ನಥಿಂಗ್. ಸೊ ಇಟ್ ಈಸ್ ನಾಟ್ ಎ ಜಾತಿ ಪದ್ಧತಿ. ಸೊ ಈ ರೀತಿಯಿಂದ ಕುಟುಂಬದ ಯಜಮಾನ ಅವನು ಎಷ್ಟು ಮುಖ್ಯನೋ ಅದೇ ರೀತಿ ಕುಟುಂಬದ ಸ್ತ್ರೀ ಅವಳು ಕೂಡ ಶಿ ಈಸ್ ಈಕ್ವಲಿ ಗ್ರೇಟ್ ಅಂಡ್ ಇಂಪಾರ್ಟೆಂಟ್. ಹೀಗೆ ಯಜಮಾನ ಮತ್ತು ಕುಟುಂಬದ ಸ್ತ್ರೀ ಅವರೆಲ್ಲ ತುಂಬಾ ಧರ್ಮ ಮತ್ತು ನಿಷ್ಠೆಯಿಂದ ಜೀವನ ಮಾಡ್ತಾ ಬರ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಕುಲಧರ್ಮ ಅನ್ನುವಂತಹದ್ದು ಬಹಳ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತಂದಾಗ ಅಲ್ಲಿ ಕುಲದ ಸ್ತ್ರೀಯ ಪಾತ್ರ ಬಹಳ ವಿಶೇಷವಾಗಿರುತ್ತೆ. ಸೊ ಇಂತಹ ಒಂದು ಕುಲಸ್ತ್ರೀ ಒಂದು ವೇಳೆ ಇಲ್ಲಿ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ, ಇದು ಎಷ್ಟು ದೊಡ್ಡ ಯುದ್ಧ ಕೃಷ್ಣ. ಸೊ ಈ ಒಂದು ಯುದ್ಧ ನಡೆದರೆ ಅದರ ಪರಿಣಾಮವನ್ನು ಊಹಿಸಿಕೊಂಡ್ರೆ ಹೆದರಿಕೆ ಆಗುತ್ತೆ. ಪರಿಸ್ಥಿತಿ ಮತ್ತು ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿ ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಅರ್ಜುನನ ಕನ್ಸರ್ನ್ ಏನು ಅಂತಂದ್ರೆ, ಬಿಕಾಸ್ ಆಫ್ ದಿ ವಾರ್ ಕುಟುಂಬದ ಯಜಮಾನ ಅವನು ತಂದೆ ಆಗಿರಬಹುದು, ಗಂಡನಾಗಿರಬಹುದು ಅಥವಾ ಮಗ ಆಗಿರಬಹುದು, ಒಟ್ಟಿನಲ್ಲಿ ಹೀಸ್ ಹೆಡ್ ಆಫ್ ದಿ ಫ್ಯಾಮಿಲಿ. ಅಂತಹ ಹೆಡ್ ಆಫ್ ದಿ ಫ್ಯಾಮಿಲಿ ಮರಣವನ್ನು ಹೊಂದಿದಾಗ ಮನೆಯಲ್ಲಿ ಬೇರೆ ಗಂಡು ದಿಕ್ಕಿಲ್ಲ. ಇದು ಕೇವಲ ಒಂದೆರಡು ಕುಟುಂಬದ ಕಥೆ ಅಲ್ಲ ಕೃಷ್ಣ. ಈ ಯುದ್ಧ ಭೂಮಿನಲ್ಲಿ ನಾವೆಲ್ಲ ನೋಡ್ತಾ ಇದೀವಲ್ಲ, ಎಷ್ಟೊಂದು ಜನ ಬಂದು ಸೇರಿದ್ದಾರೆ ಇಲ್ಲಿ. ಅನೇಕ ಕ್ಷತ್ರಿಯರು, ಸೇನಾ ಪ್ರಮುಖರು, ಮಹಾರಥಿಗಳು, ಸೈನಿಕರು, ಅಂಡ್ ದೇ ಆರ್ ಆಲ್ ಎಲ್ಡರ್ಲಿ ಪರ್ಸನ್ಸ್ ಇನ್ ದಿ ಫ್ಯಾಮಿಲಿ. ಈ ಒಂದು ಯುದ್ಧದ ಕಾರಣದಿಂದ ವೆನ್ ದೇ ಗಾಟ್ ಕಿಲ್ಡ್, ಆಗ ಅವರಲ್ಲಿ ಯಾರೋ ತಂದೆ ಆಗಿರಬಹುದು, ಗಂಡ ಆಗಿರಬಹುದು, ಮನೆಯ ಹಿರಿಯ ಮಗ ಆಗಿರಬಹುದು, ಅಂತಹವರು ಮರಣ ಹೊಂದಿದಾಗ ಕುಟುಂಬದಲ್ಲಿ ಸ್ತ್ರೀಯರು ಒಂಟಿಯಾಗಿ ಹೋಗ್ತಾರೆ. ಮತ್ತು ಒಂದು ಸಮಾಜ ಅಂತ ಹೇಳಿದಾಗ ಅಲ್ಲಿ ಇಷ್ಟೊಂದು ಜವಾಬ್ದಾರಿಯನ್ನು ತಗೊಂಡಿರುವಂತಹ ಗಂಡಸರು ಹೇಗಿರ್ತಾರೆ, ಅದೇ ರೀತಿ ಸಮಾಜದಲ್ಲಿ ನಿಷ್ಪ್ರಯೋಜಕ ಗಂಡಸರುಗಳು ಕೂಡ ಇರ್ತಾರೆ. ನಾವೆಲ್ಲ ವೇಸ್ಟ್ ಬಾಡಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಂತಹ ಬೇಡದ
ಗಂಡಸರುಗಳು ಕೂಡ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಇರ್ತಾರೆ. ಬಟ್ ಅವ್ರುಗಳು ಯಾರು ಒಂದು ಲೋಕದ ಉದ್ಧಾರ ಅಂತಾಗ್ಲಿ, ಕುಲದ ಧರ್ಮ ಅಂತಾಗ್ಲಿ, ಅಥವಾ ದೇಶದ ರಕ್ಷಣೆ ಅಂತಾಗ್ಲಿ, ಈ ಕಾರಣದಿಂದ ಅವ್ರು ಯಾರು ಯುದ್ಧಕ್ಕೆ ಬಂದಿಲ್ಲ. ಅವರೆಲ್ಲ ಎಲ್ಲೋ ಇದರಿಂದ ದೂರ ಇದ್ದಾರೆ. ಅವ್ರಿಗೆ ಜವಾಬ್ದಾರಿನೇ ಇಲ್ಲ, ವೇಸ್ಟ್ ಬಾಡೀಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅವ್ರು ಯಾರು ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಆಗ ಅವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಯಾವಾಗ ಇಲ್ಲಿ ಯುದ್ಧದ ಪರಿಣಾಮದಿಂದ ಈ ಕುಟುಂಬಗಳಲ್ಲಿ ಇದ್ದಂತಹ ಆ ಗಂಡಸರುಗಳೆಲ್ಲ ಮರಣ ಹೊಂದಿದರೆ, ಗಂಡು ದಿಕ್ಕುಗಳಿಲ್ಲ ಅನ್ನುವಂತಹದ್ದು ಈ ಜನಗಳಿಗೆ ಗೊತ್ತಾಗುತ್ತೆ, ಆಗ ಆ ಕುಟುಂಬದ ಹೆಣ್ಣಿನ ಕಡೆಗೆ ಇವರ ದೃಷ್ಟಿ ವಾಲತ್ತೆ. ವಿತ್ ದಟ್ ರಿಸಲ್ಟ್ ದಿ ಅನ್ವಾಂಟೆಡ್ ಚಿಲ್ಡ್ರನ್ ವಿಲ್ ಫ್ಲಡ್ ಇನ್ ಟು ದಿ ಸೊಸೈಟಿ. ಸೊ ಅದನ್ನ ಇಲ್ಲಿ ವರ್ಣಸಂಕರ ಅಂತ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಬೇಡದ ಸಂತಿಗಳು, ದಿ ಅನ್ವಾಂಟೆಡ್ ಚಿಲ್ಡ್ರನ್. ಈ ಅನ್ವಾಂಟೆಡ್ ಚಿಲ್ಡ್ರನ್ ಹೇಗೆ ಅಂತಂದ್ರೆ, ಬರೀ ಅನ್ವಾಂಟೆಡ್ ಚಿಲ್ಡ್ರನ್ ಮಾತ್ರ ಅಲ್ಲ, ವಂಶಗಳಲ್ಲಿ ಬೆರಕೆ ಆಗತ್ತೆ, ಕುಲ ಬೆರಕೆ ಆಗಿ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ವರ್ಣಸಂಕರ. ಸೊ ಇಲ್ಲಿ ಅರ್ಜುನ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ವರ್ಣಸಂಕರ ಅಂಡ್ ದಿ ಅನ್ವಾಂಟೆಡ್ ಪ್ರೊಜನಿ ದಟ್ ವಿಲ್ ಫ್ಲಡ್ ಇನ್ ಟು ದಿ ಸೊಸೈಟಿ. ಸೊ ಅದರ ಬಗ್ಗೆ ಚಿಂತಿತನಾಗಿ ಇಲ್ಲಿ ಪರಮಾತ್ಮನೊಂದಿಗೆ ಮಾತನಾಡ್ತಾ ಇದ್ದಾನೆ. ದಿ ಥಿಂಕಿಂಗ್ ಆಫ್ ಅರ್ಜುನ ಅಂಡ್ ದಿ ವರ್ಡ್ಸ್, ಅರ್ಜುನನ ಮಾತುಗಳನ್ನು ನೇರವಾಗಿ ಕೇಳಿಸ್ಕೊಂಡಾಗ, ಎಸ್, ಅರ್ಜುನ ಈಸ್ ರೈಟ್, there is no doubt. But ಆದರೆ ಅರ್ಜುನ is not an ordinary man, he is not a common man, he is a ಕ್ಷತ್ರಿಯ. ಕ್ಷತ್ರಿಯ ಅಂತ ಹೇಳಿದಾಗ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ ಅಂತಂದಾಗ ಅಲ್ಲಿ ಕ್ಷತ್ರಿಯನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಆದರೆ ಇಲ್ಲಿ ಅರ್ಜುನ ಒಬ್ಬ ಕ್ಷತ್ರಿಯನಾಗಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಮಾತನಾಡ್ತಾ ಇದ್ದಾನೆ. ಅವನು ಕ್ಷತ್ರಿಯ ಯೋಚನೆ ಮಾಡೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಒಬ್ಬ ಕಾಮನ್ ಆರ್ಡಿನರಿ ಸಾಧಾರಣ ಮನುಷ್ಯ ಅವನು ಏನು ಯೋಚನೆ ಮಾಡಬಹುದೋ ಆ ಯೋಚನೆಗಳನ್ನು ಇವನು ಮಾಡ್ತಾ ಇದ್ದಾನೆ ಅರ್ಜುನ. ದಟ್ ಈಸ್ ಪರಧರ್ಮ, ಸ್ವಧರ್ಮ ಅಲ್ಲ. ಬೇರೆ ಯಾರೋ ಯೋಚನೆ ಮಾಡುವಂತಹದನ್ನ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ ಅಂತಂದಾಗ ದಟ್ ಈಸ್ ಕಾಲ್ಡ್ ಪರಧರ್ಮ, ಇಟ್ ಈಸ್ ನಾಟ್ ಸ್ವಧರ್ಮ. ಸೊ ಅರ್ಜುನ ಈಸ್ ಎ ಕ್ಷತ್ರಿಯ. ಒಬ್ಬ ಕ್ಷತ್ರಿಯ ಯಾವ ರೀತಿಯಲ್ಲಿ ಯೋಚನೆಯನ್ನು ಮಾಡಬೇಕು ಆ ರೀತಿಯಲ್ಲಿ ಅರ್ಜುನ ಯೋಚನೆಯನ್ನು ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ಧರ್ಮ. ಧರ್ಮ ಅನ್ನುವಂತಹದ್ದು ಎಲ್ಲಕ್ಕಿಂತ ಶ್ರೇಷ್ಠ. ಸೊ ಧರ್ಮವನ್ನ ಎತ್ತಿಡಿಬೇಕಾಗಿರುವಂತಹದ್ದು ಕೂಡ ಒಬ್ಬ ಕ್ಷತ್ರಿಯನ ಮೇಜರ್ ಕನ್ಸರ್ನ್ ಅಂಡ್ ಕರ್ತವ್ಯ. It is his primary and main duty and responsibility. ಜೊತೆಗೆ ಇದು ಕ್ಷಾತ್ರ ಧರ್ಮ. ಬಟ್ ಅರ್ಜುನ ಇಲ್ಲಿ ವರ್ಣಸಂಕರ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸಿ ಪರಮಾತ್ಮನೊಂದಿಗೆ ಮಾತನಾಡ್ತಾ ಇದ್ದಾನೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವರ್ಣಸಂಕರ. ಅದು ಗೊತ್ತಾಗಬೇಕು ಅಂತಂದ್ರೆ we should also understand our good old traditional culture, ಸಂಪ್ರದಾಯ ಅಂತ ಹೇಳ್ತೀವಲ್ಲ, ಆ ಸಂಪ್ರದಾಯಗಳನ್ನೆಲ್ಲ ನಾವು ಮತ್ತೊಮ್ಮೆ ಮೆಲುಕು ಹಾಕಿ ನೋಡಬೇಕಾಗುತ್ತೆ. ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸಂಸ್ಕಾರ ಅಂತ ಹೇಳ್ತಾರೆ. ಅಂತಹ ಅನೇಕ ಸಂಸ್ಕಾರಗಳು ಹುಟ್ಟಿದ ನಂತರದಲ್ಲಿ ಕೊನೆಯವರೆಗೆ ಅಂತಂದ್ರೆ ಅವನ ಮರಣದವರೆಗೆ ಅವನ ಬದುಕಿನಲ್ಲಿ ಅನೇಕ ಅಂತಹ ಸಂಸ್ಕಾರಗಳು ಅಂದ್ರೆ ಕೆಲವು ರೀತಿಯ ಸಂಪ್ರದಾಯಗಳು ಅವನ ಬದುಕಿನಲ್ಲಿ ನಡಿಬೇಕು. ಆ ರೀತಿಯಲ್ಲಿ ನಮ್ಮ ಈ ಒಂದು ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಒಂದು ಸಂಪ್ರದಾಯ ಇದೆ. ದರ್ ಇಸ್ ಎ ಕಲ್ಚರ್. ಅದು ಸಂಪ್ರದಾಯ ಅಂತಲೂ ಕರಿಬಹುದು. ಅಂಡ್ ದಟ್ ಈಸ್ ಒನ್ ಆಫ್ ದಿ ಸಂಸ್ಕಾರಾಸ್ prescribed in the Shastras.
So what is that samskara? It talks about Garbhadana samskara. What is Garbhadana samskara? ಒಂದು ಮದುವೆಯಾದ ನಂತರದಲ್ಲಿ ದಂಪತಿಗಳು ಮುಂದೆ ನಮಗೆ ಯಾವಾಗ ಒಂದು ಮಗು ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಅವರು ಬರ್ತಾರೆ, ಆ ನಿರ್ಧಾರಕ್ಕೆ ಬಂದಾಗ ಮೊದಲು ಮಾಡಬೇಕಾಗಿರುವಂತಹದ್ದು ಈ ಒಂದು ಗರ್ಭದಾನದ ಸಂಸ್ಕಾರ. ನಂತರದಲ್ಲಿ ಆ ಒಂದು ಅವರು ಏನೊಂದು ಯೋಜನೆ ಅಥವಾ ನಿರ್ಧಾರ ಮಾಡಿರ್ತಾರೆ ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಯಾವಾಗ ವಂಶ ಬೆಳಿಬೇಕು ಅಂತ ಹೇಳಿ, ಒಂದು ಮಗು ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ, ಆಗ ಒಂದು ಸಂಸ್ಕಾರವನ್ನು ಅವರು ನಡೆಸ್ಕೊಂಡು ಬರಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದಿ ಗರ್ಭದಾನ ಸಂಸ್ಕಾರ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಒಂದು ಗರ್ಭದಾನ ಸಂಸ್ಕಾರ, ಮದುವೆಯಾದ ನಂತರದಲ್ಲಿ ದಂಪತಿಗಳು ಮಗು ಬೇಕು ಅಂತಂದಾಗ ಇಂತಹ ಒಂದು ಸಂಪ್ರದಾಯವನ್ನು ಅವರು ಆಚರಿಸಬೇಕು ಅಂತಂದಾಗ ಇಟ್ ಲುಕ್ಸ್ ಫನಿ, ಬಟ್ ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ಇಟ್. ಶಾಸ್ತ್ರ ಅಂತ ಹೇಳಿದಾಗ ದೇರ್ ಈಸ್ ಆಲ್ವೇಸ್ ಎ ಸೈನ್ಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸೈನ್ಸ್. ಇಟ್ ಈಸ್ ಅವರ್ ಟ್ರೆಡಿಷನಲ್ ಕಲ್ಚರ್. ಸೊ ಈ ಸಂದರ್ಭದಲ್ಲಿ both the husband and the wife, ಅವರು they prepare their consciousness very properly. ಅದಕ್ಕಾಗಿ ಅನೇಕ ರೀತಿಯ ನಿಯಮಗಳನ್ನು ಅವರು ಪಾಲಿಸಬೇಕಾಗುತ್ತೆ. ಹೀಗೆ ಈ ನಿಯಮಗಳನ್ನು ಅಭ್ಯಾಸ ಮಾಡ್ತಾ ಕ್ರಮೇಣ they get a clarity in the mind. ದಟ್ ಈಸ್ ಕಾಲ್ಡ್, ಅವರಿಬ್ಬರಲ್ಲೂ ಕೂಡ ಒನ್ನೆಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಅವರಿಬ್ಬರ ಥಿಂಕಿಂಗು, ಅವರಿಬ್ಬರ ಇಷ್ಟಗಳು, ಅವರಿಬ್ಬರಿಗೆ ಬೇಕಾಗಿರುವಂತಹದ್ದು ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಅಂತ ಹೇಳಿ ಅಲ್ಲಿ ವ್ಯತ್ಯಾಸವೇ ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ದಿ ದೇ ಪ್ರಿಪೇರ್ ದೇರ್ ಕಾನ್ಷಿಯಸ್ನೆಸ್ ವೆರಿ ಪ್ರಾಪರ್ಲಿ ಅಂತ ಹೇಳುವಂತಹದ್ದು. So their minds became very pure. Because of this, ಮುಂದೆ ಅವರ ವಂಶದಲ್ಲಿ ಬರುವಂತಹ ಒಂದು ಸಂತಾನ will be very brilliant. They get the best of the best kid. Because ಅವರಲ್ಲಿ ಆ ಒಂದು ಕೆಲವು ನಿಯಮಗಳನ್ನು ಪಾಲಿಸಿರ್ತಾರೆ, ಮನಸ್ಸು ಕೂಡ ಒಂದಾಗಿ ಬೆರೆತಿರುತ್ತೆ. ಮನಸ್ಸು ಒಂದಾಗಬೇಕು, ಅವರಿಬ್ಬರು ಥಿಂಕಿಂಗ್, ದಟ್ ಈಸ್ ಒನ್ನೆಸ್ ಆಫ್ ದಿ ಮೈಂಡ್, ಅದನ್ನು ಅವರು ರೀಚ್ ಆಗಬೇಕು. ಸೊ ಬಟ್ ಈವನ್ ಟುಡೇ ಅಲ್ಲಿ ಇಲ್ಲಿ ಇಂತಹ ಸಂಪ್ರದಾಯಗಳನ್ನು ನಾವು ನೋಡಬಹುದು. ಸ್ಟಿಲ್ ಪೀಪಲ್ ದೇ ಫಾಲೋ ದಿಸ್. ಸೊ ಈ ವಿಚಾರದಲ್ಲಿ ಅವರುಗಳ ಮನಸ್ಸು ಸಂಪೂರ್ಣ ಒಪ್ಪಿಗೆ ಕೊಡಬೇಕು. ಅಲ್ಲಿ ಸಂತಾನ ಬೇಕು ಅಂತ ನಿರ್ಧರಿಸಿದಾಗ ಮನಸ್ಸಿನ ಸಂಪೂರ್ಣ ಒಪ್ಪಿಗೆ ಇಲ್ಲ ಅಂತಂದಾಗ ಮುಂದೆ ಬರುವಂತಹ ಸಂತಾನದಲ್ಲಿ ಕೆಲವು ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಸೊ ಆದ್ದರಿಂದ ಇಲ್ಲಿ ಮದುವೆಯಾದ ನಂತರದಲ್ಲಿ ಗಂಡ ಮತ್ತು ಹೆಂಡತಿ ಮಗು ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ ನಂತರದಲ್ಲಿ ಮನಸ್ಸಿನ ಶುದ್ಧತೆಗಾಗಿ, ಒನ್ನೆಸ್ ಆಫ್ ದಿ ಮೈಂಡ್ಗಾಗಿ ಅಲ್ಲಿ ಅನೇಕ ರೀತಿಯ ಕೆಲವು ನಿಯಮಗಳನ್ನು ಅವರು ಪಾಲಿಸಬೇಕು. ಆಗ ಸಂಪೂರ್ಣವಾಗಿ ಮನಸ್ಸು ಬೆರೆತಿರುತ್ತೆ, ಆ ಮನಸ್ಸು ಒಪ್ಪಿಗೆಯನ್ನು ಕೊಟ್ಟಿರುತ್ತೆ. ಆ ನಂತರದಲ್ಲಿ ಬಿಕಾಸ್ ಆಫ್ ದಿ ಸಂಪೂರ್ಣ ಒಪ್ಪಿಗೆ ಮುಂದೆ ಬರುವಂತಹ ಸಂತಾನ ವಿಲ್ ಬಿ ವೆರಿ ಬ್ರಿಲಿಯಂಟ್. ಸೊ ದಿಸ್ ಈಸ್ ಎ ಸೈನ್ಸ್ ಬಿಹೈಂಡ್ ದಟ್. So there is always a very close connection between their mind and the activities. So ಇದನ್ನ ಕುರಿತು ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಸಮಾಜದಲ್ಲಿ ವರ್ಣಸಂಕರ ಅನ್ನುವಂತಹದ್ದು ಉದ್ಭವವಾಗತ್ತೆ, ಯುದ್ಧದ ಪರಿಣಾಮ. ದಟ್ ಈಸ್ ದಿ ರಿಸಲ್ಟ್. ಸೊ ಇಟ್ ಈಸ್ ನಾಟ್ ಗುಡ್. ದಿಸ್ ವರ್ಣಸಂಕರ ಇಸ್ ನಾಟ್ ಗುಡ್. ಸೊ ಅದರಿಂದ ನಾವು ನೋಡ್ತಾ ಇದ್ದೀವಿ
ನಾನು ಇಲ್ಲೇ ಇದ್ದು ಭೂಮಿನಲ್ಲಿದ್ದೀನಿ, ಯುದ್ಧ ಕ್ಷೇತ್ರದಲ್ಲಿದ್ದೀನಿ, ನೀನು ಇಲ್ಲೇ ಇದೆಯಾ ಪರಮಾತ್ಮ, ಹೇಗಾದರೂ ಮಾಡಿ ವಿ ಹ್ಯಾವ್ ಟು ಸ್ಟಾಪ್ ದಿಸ್ ವಾರ್. ಸೊ ಯುದ್ಧ ಯಾಕೆ ಬೇಡ ಅನ್ನುವಂತಹದ್ದನ್ನ ನಾನು ಈ ರೀಸನ್ನಿಂದ ಕೂಡ ಹೇಳ್ತಾ ಇದ್ದೀನಿ. ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಅರ್ಜುನ. ಅಟ್ಲೀಸ್ಟ್ ಈ ವರ್ಣಸಂಕರ ಅಂತ ಹೇಳಿ ಬೇಡದ ಸಂತತಿಗಳು ನಿರ್ಮಾಣವಾಗುತ್ತೆ ಸಮಾಜದಲ್ಲಿ ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟರೆ ಬಹುಶಃ ಪರಮಾತ್ಮ ಇದಕ್ಕೆ ತನ್ನ ಬೆಂಬಲವನ್ನು ಸೂಚಿಸಬಹುದು ಅನ್ನುವಂತಹದ್ದು ಅರ್ಜುನನ ಥಿಂಕಿಂಗ್. ಸೊ ಹಿ ಈಸ್ ಟ್ರೈಂಗ್ ಟು ಕನ್ವೆ ದಿಸ್ ಮೆಸೇಜ್ ಹಿಯರ್. ಸೊ ಇದನ್ನ ಗಮನಿಸಿದಾಗ ನಮ್ಮ ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಅಥವಾ ಜಾತಿ ಪದ್ಧತಿ ಅನ್ನುವಂತಹದ್ದು ಎಲ್ಲೂ ಇಲ್ಲ. ಇಲ್ಲಿ ಜಾತಿ ಎನ್ನುವಂತಹ ಪದಾನೇ ಇಲ್ಲಿ ಬಂದಿಲ್ಲ. ಸೊ ವರ್ಣ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು ಇಟ್ ಈಸ್ ಟೋಟಲಿ ಬೇಸ್ಡ್ ಆನ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್, ದಟ್ ಈಸ್ ಕಾಲ್ಡ್ ದಿ ಗುಣ. ಸೊ ಶಾಸ್ತ್ರ, ಅಧ್ಯಯನ, ಪೂಜೆ, ಆಚರಣೆ ಇವುಗಳಲ್ಲಿ ಕೆಲವರಿಗೆ ಆಸಕ್ತಿ ಇರುತ್ತೆ. ದೇರ್ ಮೈಂಡ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದಿಸ್. ಏನೋ ಓದಬೇಕು, ವಿಚಾರ ತಿಳ್ಕೋಬೇಕು, ವೇದಾಂತ ಏನು ಹೇಳುತ್ತೆ, ಶಾಸ್ತ್ರ ಏನು ಹೇಳುತ್ತೆ, ಧರ್ಮ ಯಾವುದು, ಇದ್ರ ಬಗ್ಗೆ ಥಿಂಕಿಂಗ್ ಇರುವಂತಹದ್ದು ಕೆಲವು ವರ್ಗದ ಜನ. ಮತ್ತೆ ಕೆಲವರು ಇರ್ತಾರೆ ಪಾಲಿಸಿ ಮೇಕಿಂಗು, ಲೀಡರ್ಶಿಪ್ ಕ್ವಾಲಿಟಿ, ಇಂಪ್ಲಿಮೆಂಟೇಷನ್ ಆಫ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಕಮ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. They have to take care of the society. ಈ ಥಿಂಕಿಂಗ್ ಇರುವಂತಹ ಮನಸ್ಸುಗಳನ್ನ ಹೊಂದಿರುವಂತಹ ಕೆಲವು ವ್ಯಕ್ತಿಗಳು ಇರ್ತಾರೆ. ಸೊ ವ್ಯಾಪಾರ, ಆರ್ಥಿಕ ಅಭಿವೃದ್ಧಿ, ದೇಶದ ಆರ್ಥಿಕ ಸುಭದ್ರತೆ ಇವುಗಳನ್ನ ಕಾಪಾಡ್ಕೊಂಡು ಬರುವಂತಹ ಮನಸ್ಸುಗಳನ್ನು ಹೊಂದಿರುವಂತಹ ಕೆಲವು ವ್ಯಕ್ತಿಗಳ ಗುಂಪು ಒಂದು ಕಡೆ ಇರುತ್ತೆ. ಮತ್ತು ಇವೆಲ್ಲಕ್ಕೆ ಸಪೋರ್ಟ್ ಆಗಿ ಯಾರ್ಯಾರಿಗೆ ಯಾವ ಸಮಯದಲ್ಲಿ ಏನೇನು ಬೇಕು ಅದನ್ನು ಒದಗಿಸುವಂತಹ ಮತ್ತೊಂದು ಭದ್ರವಾದಂತಹ ಗುಂಪು, ಆ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳು ಇರ್ತಾರೆ. ಯಾರಿಗೇನು ಬೇಕೋ ಅದನ್ನು ಐ ಆಮ್ ರೆಡಿ ಟು ಗಿವ್. ದಟ್ ಸೇವಾ ಮನೋಭಾವ, ಸರ್ವಿಸ್ ಮೈಂಡೆಡ್ ಪೀಪಲ್. ಆ ಸರ್ವಿಸ್ ಮೈಂಡೆಡ್ ಪೀಪಲ್ ಇರುವಂತಹ ಆ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಸೊ ಇದನ್ನ ಇಲ್ಲಿ ವರ್ಣ ಅಂತ ಕರೆದಿರೋದು. ಸೊ ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಶಾಸ್ತ್ರ, ಇನ್ನೊಂದು ಅಧ್ಯಯನ, ವೇದಾಂತ, ಉಪನಿಷತ್ತು, ಪೂಜೆ, ಪುನಸ್ಕಾರ, ಈ ಒಂದು ಥಿಂಕಿಂಗ್ ಇರುವಂತಹ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ವ್ಯಾಪಾರ ಅಥವಾ ಇನ್ನೊಂದು ಆರ್ಥಿಕ ಅಭಿವೃದ್ಧಿ, ಆ ಥಿಂಕಿಂಗ್ ಇರೋಂತಹ ವ್ಯಕ್ತಿಗಳ ಜೊತೆನಲ್ಲಿ ಮಿಲನವಾದಾಗ ಅಲ್ಲಿ ಬರುವಂತಹ ಸಂತಾನ ಇಲ್ಲ, ಹಿ ವಿಲ್ ನಾಟ್ sit and study the Vedadhyayana, or he cannot concentrate or focus on the trading. It is just an example. So ಈ ಥರ ಚಾನ್ಸಸ್ ಜಾಸ್ತಿ ಆಗುತ್ತೆ. ದಟ್ ಈಸ್ ವರ್ಣಸಂಕರ. ಸೊ ಅಲ್ಲಿ ಒಂದೊಂದು ಮನಸ್ಸುಗಳು ಒಂದೊಂದು ರೀತಿಯಲ್ಲಿರುತ್ತೆ. ಸಂಪೂರ್ಣವಾಗಿ ಮನಸ್ಸುಗಳು ಬೆರೆಯೋದಕ್ಕೆ ಸಾಧ್ಯ ಇಲ್ಲ. ಥಿಂಕಿಂಗ್ ಬೇರೆ ಬೇರೆ ಇರುತ್ತೆ. ಬೇರೆ ಬೇರೆ ಥಿಂಕಿಂಗ್ ಇರುವಂತಹ ಮನಸ್ಸುಗಳು ಅಲ್ಲಿ ಒಪ್ಪಿಗೆಯನ್ನೇ ಕೊಡದೆ ಹೋದಾಗ ಅಲ್ಲಿ ಬರುವಂತಹ ಸಂತಾನ ಅದು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಬಹುದು. ಅಲ್ಲಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು. ಸೊ ದಿಸ್ ಈಸ್ ದಿ ಕನ್ಸರ್ನ್ ಆಫ್ ದಿ ಅರ್ಜುನ. ಸೊ ಹೀಗೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯನ್ನು ಹೊಂದಿರುವಂತಹ ಮನಸ್ಸು, ಗುಣ ಮತ್ತೊಂದರಲ್ಲಿ ಬೆರೆತಾಗ ಸಮಾಜದಲ್ಲಿ ರೀತಿ ನೀತಿ ಅನ್ನುವಂತಹದ್ದು ಹದಗೆಡತ್ತೆ. ಸೊ ಇಲ್ಲಿ ಅರ್ಜುನ ಮುಖ್ಯವಾಗಿ ಹೇಳ್ತಾ ಇರೋದು, ಯುವಕ ಯುವತಿಯರು ಯಾವ ನಿರ್ಬಂಧವೂ ಇಲ್ಲದಂತೆ ಮೋಹದಿಂದ ಕುರುಡಾಗಿ ಕಾಮತೃಷ್ಣೆಗೆ ಒಳಗಾಗಿ ಅದು ಕುಲಬೆರಕೆಯ ಸಂಸ್ಕೃತಿಗೆ ನಾಂದಿಯನ್ನು ಹಾಡುತ್ತೆ. ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಅರ್ಜುನ. ಸೊ ಇಷ್ಟು ಹೇಳಿ ಮತ್ತೆ ಏನಾದರೂ ಕೃಷ್ಣ
ನನ್ನ ಮಾತುಗಳಿಗೆ ಬೆಂಬಲವನ್ನು ಕೊಡ್ತಾನ? ನಾನು ವಿಚಾರ ಮಾಡಿ ಇದೆಲ್ಲ ಹೇಳಿದ್ದೀನಲ್ಲ, ಇದರಲ್ಲಿ ಸತ್ಯ ಇದೆ ಅಂತ ಏನಾರು ಅವನಿಗೆ ಅನಿಸಿ, ಎಸ್ ಯು ಆರ್ ಕರೆಕ್ಟ್, ಲೆಟ್ ಅಸ್ ಸ್ಟಾಪ್ ದಿ ವಾರ್ ಅಂತ ಏನಾರು ಹೇಳಿ ನನ್ನ ಬೆನ್ನು ತಟ್ತಾನ ಅಂತ ಹೇಳಿ ಅವನನ್ನು ದೃಷ್ಟಿಸಿ ನೋಡ್ತಾನೆ ಕೃಷ್ಣನನ್ನು. ಬಟ್ ಕೃಷ್ಣ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾನೆ ಅಷ್ಟೆ. ಅರ್ಜುನ ಏನೇನು ಮಾತನಾಡ್ದ ಆ ಎಲ್ಲ ಮಾತುಗಳನ್ನು ಮೌನದಿಂದ ಆಲಿಸಿದಾನಷ್ಟೆ. ಬೇರೆ ಇನ್ಯಾವ ರಿಯಾಕ್ಷನ್ ಕೃಷ್ಣನಿಂದ ಇಲ್ಲ. ಹಾಗೆಂದ ಮಾತ್ರಕ್ಕೆ ಅರ್ಜುನ ಬದಲಾಗಲಿಲ್ಲ. ಮತ್ತೆ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ. ಅಂಡ್ ಅಗೇನ್ ಅರ್ಜುನ ಹಿ ಕಂಟಿನ್ಯೂಸ್, ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಸೊ ಇಲ್ಲಿ ಮತ್ತೊಂದು ವಿಚಾರವನ್ನು ಮುಂದೆ ತಂದಿದ್ದಾನೆ. ಯುದ್ಧ ಯಾಕೆ ಬೇಡ ಅನ್ನೋದಕ್ಕೆ ಹೀಗೆ ಇಷ್ಟೊಂದು ಕಾರಣಗಳನ್ನು ಅರ್ಜುನ ಕೊಟ್ಟಿದ್ದಾನೆ. ಅವರು ಆ ಕಾರಣಗಳಲ್ಲಿ ನಾವು ನೋಡಬಹುದು, ಫ್ರಮ್ ದಿ ಬಿಗಿನಿಂಗ್ ಯುದ್ಧ ಯಾಕೆ ಬೇಡ ಅಂತಂದಾಗ ಅವ್ರನ್ನ ಸ್ವಬಾಂಧವಾನ್ ಅಂತ ಹೇಳ್ತಾನೆ. ಆಕ್ಚುಲಿ ಕುಲಘಾತಕರು, ಆತತಾಯಿನಃ, ಯಾರು? ಕೌರವಾದಿಗಳು. ಸೊ ಆತತಾಯಿನಃ ಕುಲಘಾತಕರು, ಸಮಾಜಘಾತಕರು ಅವರು. ಅಂತಹವರನ್ನ ಸಂಬಂಧಿಗಳು ಅಂತ ಒಪ್ಕೊಂಡ ಅರ್ಜುನ. ಅದರಿಂದ ಸಂಬಂಧಿಗಳು, ಸ್ವಜನ, ನನ್ನವರೇ ಅವರೆಲ್ಲ. ಆದ್ರಿಂದ ಯುದ್ಧ ಬೇಡ ಅಂತ ಹೇಳಿದಾನೆ. ಐ ಡೋಂಟ್ ವಾಂಟ್ ಟು ಕಿಲ್ ದೆಮ್. ಸಂಬಂಧಿಗಳನ್ನು ಕೊಲ್ಲುವುದರಿಂದ ಒಂದು ರಾಜ್ಯವನ್ನು, ಪದವಿಯನ್ನು, ಅಧಿಕಾರವನ್ನು, ಸಿಂಹಾಸನವನ್ನು ನಾನು ಸಂಪಾದನೆ ಮಾಡಿಕೊಂಡ್ರೆ ನಾನು ಹೇಗೆ ತಾನೇ ಸಂತೋಷವಾಗಿರೋದಕ್ಕೆ ಸಾಧ್ಯ? ಜೊತೆಗೆ ಸಂತೋಷ ಬರುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡರಿ. ನನ್ನವ್ರನ್ನೇ ನಾನು ಕೊಂದ್ರೆ ನನಗೆ ಕರ್ಮ ಸುತ್ತಕೊಳ್ಳೋದಿಲ್ವಾ ಕೃಷ್ಣ? ಅದು ಪಾಪದ ಕರ್ಮ. ಮತ್ತು ಕುಟುಂಬದ ಮುಖ್ಯಸ್ಥರನ್ನ ನಾನು ಕೊಲ್ಲೋದ್ರಿಂದ ಕುಲಸ್ಥರಿಗೆ ರಕ್ಷಣೆ ಇರೋದಿಲ್ಲ, ಕುಲದ ಧರ್ಮ ನಾಶ ಆಗತ್ತೆ, ಹಾಗೂ ವರ್ಣಸಂಕರ, ಅನ್ವಾಂಟೆಡ್ ಚಿಲ್ಡ್ರನ್ ವಿಲ್ ಫ್ಲಡ್ ಇನ್ ಟು ದಿ ಸೊಸೈಟಿ, ಅದಕ್ಕೂ ಕೂಡ ನಾನೇ ಕಾರಣ ಆಗಿ ಹೋಗ್ತೀನಿ. ಸೊ ಇಷ್ಟೆಲ್ಲ ಹೇಳಿ ಮತ್ತೆ ಕೃಷ್ಣ ಯಾವ ರೀತಿಯ ಬೆಂಬಲವನ್ನು ಕೊಡ್ಲಿಲ್ವಲ್ಲ ಅಂತ ಹೇಳಿ ಈಗ ಮತ್ತೊಂದು ವಿಚಾರವನ್ನ ಪರಮಾತ್ಮನ ಮುಂದೆ ಇಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ಹೇ ಪರಮಾತ್ಮ, ನಮಗೆಲ್ಲ ಬದುಕನ್ನ ಕಲಿಸಿಕೊಟ್ಟವರು ಅಂತಂದ್ರೆ ಹೇಗೆ ಜೀವನವನ್ನು ಮಾಡಬೇಕು, ನಮ್ಮ ಕುಲದಲ್ಲಿ ಯಾವ ಸಂಪ್ರದಾಯಗಳಿದೆ, ಯಾವ ರೀತಿ ನಾವು ಬದುಕಿದ್ರೆ ಅದು ನಮಗೆ ಹಿತವಾಗಿರುತ್ತೆ ಅಂತ ಹೇಳಿ ನಮಗೆ ಬದುಕನ್ನ ಕಲಿಸಿಕೊಟ್ಟಂತಹವರೇ ನಮ್ಮ ಹಿರಿಯರು, ಪೂರ್ವಜರು. ಬಟ್ ಈಗ ಅವರೆಲ್ಲ ಮರಣವನ್ನು ಹೊಂದಾಗಿದೆ. ನಮ್ಮ ಪೂರ್ವಜರು ಅನೇಕರು ಈಗಾಗಲೇ ಮರಣವನ್ನು ಹೊಂದಿದ್ದಾರೆ. ಅವರೆಲ್ಲ ಮರಣವನ್ನು ಹೊಂದಿ ಪಿತೃಲೋಕವನ್ನು ಸೇರಿದವರಾಗಿದ್ದಾರೆ. ಸೊ ವಿ ಕಾಲ್ ದೆಮ್ ಪಿತೃದೇವತಾಸ್. ಸೊ ಅವ್ರು ಯಾರು ಇಲ್ಲ ಈಗ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಕುಲದ ಹಿರಿಯರು ಈಗಿಲ್ಲ, ಮರಣ ಹೊಂದಿದ್ದಾರೆ. ಅಂಡ್ ವಿ ಕಾಲ್ ದೆಮ್ ಪಿತೃದೇವತಾಸ್. ನಾವು ಅವರಿಗೆ ಗೌರವದಿಂದ ತರ್ಪಣವನ್ನು ಕೊಡ್ತೀವಿ, ಶ್ರಾದ್ದವನ್ನು ಮಾಡ್ತೀವಿ, ಅವರ ಕರ್ಮವನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ಅವರು ತಮ್ಮ ಇಡೀ ಜೀವಮಾನದಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು, ಕಾಪಾಡಿಕೊಂಡು, ರಕ್ಷಣೆಯನ್ನ ಮಾಡಿ ಅದನ್ನು ನಮಗೆ ಕಲಿಸಿಕೊಟ್ಟು ನೀನು ಮುಂದುವರಿಸಿಕೊಂಡು ಹೋಗು ಅಂತ ಹೇಳಿ ಆ ಎಲ್ಲ ಸಂಪ್ರದಾಯವನ್ನ ನಮಗೆ ದಾರಿ ಎರೆದು ಕೊಟ್ಟಿದ್ದಾರೆ. ನಮ್ಮ ಪೂರ್ವಜರು ಹೇಗೆ ನಮಗೆ ಈ ಒಂದು ಸಂಸ್ಕೃತಿಯನ್ನ ನಮ್ಮ ಕೈಗೆ ಕೊಟ್ಟಿದ್ದಾರೆ, ಅದನ್ನು ಈಗ ನಾವು ಬೆಳೆಸ್ಕೊಂಡು ಹೋಗಿದ್ದೀವಿ. ಅದು ಮುಂದೆ ನಮ್ಮಿಂದ ನಮ್ಮ ನಂತರದ ಪೀಳಿಗೆಗೆ ಕೂಡ ನಾವು ಅಷ್ಟೇ ಅದನ್ನ ಸುಭದ್ರವಾಗಿ ಅವರಿಗೆ ವರ್ಗಾಯಿಸಿಕೊಡ್ಬೇಕು, ಅವರಿಗೆ ಹಸ್ತಾಂತರ ಮಾಡಬೇಕು. ನಾವು ಕೂಡ ಈ ಸಂಸ್ಕೃತಿಯನ್ನ ವಂಶ ಪಾರಂಪರ್ಯವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಅದನ್ನ ಮುಂದಿನ ಪೀಳಿಗೆಗೆ
ನೀವು ನಮ್ಗೆ ಹೇಗೆ ಕೊಟ್ಟಿದ್ದೀರಾ ಅಷ್ಟೇ ಸುರಕ್ಷಿತವಾಗಿ ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಆ ಪಿತೃದೇವತೆಗಳಿಗೆ ನಾವು ಏನು ಒಂದು ಭರವಸೆಯನ್ನು ಕೊಡ್ತೀವಿ, ದಟ್ ಈಸ್ ಕಾಲ್ಡ್ ದಿ ಶ್ರಾದ್ದ, ತರ್ಪಣ, ಕರ್ಮ, ತಿಥಿ. ಸೊ ಈ ಸಂಪ್ರದಾಯ ನಾವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಪರಮಾತ್ಮ. ಬಟ್ ಈ ಯುದ್ಧದ ಕಾರಣದಿಂದ ನಮ್ಮವರೆಲ್ಲರೂ ಕೂಡ ಮರಣವನ್ನು ಹೊಂದ್ಬಿಡ್ತಾರೆ. ಸೊ ಕುಟುಂಬದಲ್ಲಿ ರಕ್ಷಣೆ, ಕುಲಸ್ತ್ರೀಗೆ ರಕ್ಷಣೆ ಇಲ್ಲದೆ ಇರೋದ್ರಿಂದ, ಅಂಡ್ ಬಿಕಾಸ್ ಆಫ್ ದಿ ವರ್ಣಸಂಕರ, ದಿ ಅನ್ವಾಂಟೆಡ್ ಚಿಲ್ಡ್ರನ್ ಅವರೆಲ್ಲ ವಂಶದಲ್ಲಿ ಹುಟ್ಕೋತಾರೆ. ಬಟ್ ಅವರೆಲ್ಲ ಬೇಡದ ಸಂತತಿಗಳು. ಕೇವಲ ದಿಕ್ಕಿಲ್ಲದ ಒಂದು ಕುಲದಲ್ಲಿ ಆ ಸ್ತ್ರೀಯ ಮೇಲೆ ಕಣ್ಣು ಹಾಕಿ ನಡತೆಯನ್ನು ಕೆಡಿಸಿ ಆ ಮೂಲಕ ಸಂತತಿಯನ್ನು ತಂದಿರ್ತಾರೆ. ಆ ಸಂತತಿಗಳಿಗೆ ಮೂಲವಾಗಿ ಯಾವ ರೀತಿಯ ಒಂದು ಕಲ್ಚರು, ಜವಾಬ್ದಾರಿ ಎನ್ನುವಂತಹದ್ದೇ ಇಲ್ಲ. ಆ ಬೇಡದ ಸಂತತಿಗಳು ಈ ಸಂಪ್ರದಾಯವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾರೆ? ಸೊ ಒಂದು ಅರ್ಥದಲ್ಲಿ ಏನಾಗುತ್ತೆ, ಯಾವ ಒಂದು ಟ್ರೆಡಿಷನಲ್ ಕಲ್ಚರ್, ಈ ಒಂದು ಸಂಸ್ಕೃತಿಯನ್ನು ನಾವು ನಮ್ಮ ಹಿರಿಯರಿಂದ ಪಡ್ಕೊಂಡಿದ್ವಿ, ಅದನ್ನು ಮುಂದಿನ ಪೀಳಿಗೆಗೆ ನಾವು ವರ್ಗಾವಣೆ ಮಾಡಿಕೊಡದೆ ಹೋದಾಗ ಅದೇನಾಗುತ್ತೆ, ಇಟ್ ಎಂಡ್ಸ್ ದೇರ್, ಅದು ಅಲ್ಲೇ ನಾಶವಾಗಿ ಹೋಗುತ್ತೆ. ಆ ಕಲ್ಚರ್ನ ನಾವು ಮತ್ತೆ ನೋಡೋಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಕುಲದಲ್ಲಿ ಬೇಡದ ಸಂತತಿಗಳು ಹುಟ್ಟುಕೊಂಡಾಗ ಅವ್ರಿಗೆ ಯಾರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಂಬಿಕೆ ಇಲ್ಲ. ಕುಲಧರ್ಮದಲ್ಲಿ ಅವರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಕಾಳಜಿ ಇಲ್ಲ. ಯಾಕೆ ಅಂತಂದರೆ ನಾವು ಯಾವ ಪಿತೃದೇವತೆಗಳು ಅಂತ ನಮ್ಮ ಹಿರಿಯರನ್ನು ಕರೆದಿರ್ತೀವಿ, ಆ ನಮ್ಮ ಹಿರಿಯರು ಅನ್ನೋ ಗೌರವ ನಮಗಿರೋ ಹಾಗೆ ಈ ಬೇಡದ ಸಂತತಿಗಳಿಗೆ ಇರೋದಿಲ್ಲ, ಅವರುಗಳ ಬಗ್ಗೆ ವಿಶ್ವಾಸ ಇರೋದಿಲ್ಲ. ಆದ್ದರಿಂದ ಈ ಒಂದು ಸಂಪ್ರದಾಯ ಇಲ್ಲಿಗೆ ನಾಶವಾಗಿ ಹೋಗುತ್ತೆ. ಬಟ್ ಈ ಒಂದು ಶ್ರಾದ್ದ, ತಿಥಿ, ತರ್ಪಣ ಅನ್ನುವಂತಹ ಈ ಒಂದು ಸಂಪ್ರದಾಯ, ಇದು ನಮ್ಮ ಪೂರ್ವಜರಿಗೆ ನಾವು ಬಹಳ ಗೌರವವನ್ನು ಕೊಟ್ಟು ಮಾಡ್ತಾ ಇದ್ದೀವಿ. ಅಂದರೆ ಬಿಕಾಸ್ ಆಫ್ ದಿಸ್ ವರ್ಣಸಂಕರ, ಈ ಒಂದು ಕಲ್ಚರ್ ಇಲ್ಲಿಗೆ ನಾಶವಾಗಿ ಹೋದರೆ ನಮ್ಮ ಪೂರ್ವಜರಿಗೆ ನಾವೇ ಅವಮಾನ ಮಾಡಿದ ಹಾಗೆ ಆಗತ್ತೆ. ಸೊ ನಮ್ಮ ಹಿರಿಯರು ಮರಣವನ್ನು ಹೊಂದಿದ್ರು ಕೂಡ ಅವರು ದೇಹ ರೂಪದಿಂದ ಈಗ ಇಲ್ಲಿಲ್ಲ, ಅವರಿಗೆಲ್ಲ ಮರಣವಾಗಿರೋದ್ರಿಂದ ನಮಗೆ ಕಣ್ಣಿಗೆ ಅವ್ರು ಕಾಣ್ತಾ ಇಲ್ಲ. ಆದರೆ ಅವರು ಮತ್ತೊಂದು ಲೋಕದಲ್ಲಿ ಸೂಕ್ಷ್ಮ ರೂಪದಿಂದ ಇದ್ದಾರೆ ಎನ್ನುವಂತಹ ನಂಬಿಕೆ, ದಟ್ ಪರಿಕಲ್ಪನೆ, ಬಿಕಾಸ್ ಆಫ್ ದಟ್ ನಂಬಿಕೆ ಅಂಡ್ ವಿಶ್ವಾಸ, ಭೌತಿಕವಾಗಿ ನಾವು ಅವ್ರನ್ನ ನೋಡ್ತಾ ಇಲ್ಲ. ನಮ್ಮ ಹಿರಿಯರನ್ನ, ತಂದೆ, ತಾತ, ಮುತ್ತಾತ, ಈ ಥರ ನಮ್ಮ ಹಿರಿಯರನ್ನು ನಾವೀಗ ಕಣ್ಣು ಮುಂದೆ ನೋಡ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಈಗಾಗಲೇ ಮರಣವಾಗಿದೆ. ಆದರೆ ಅವರು ಮರಣವಾಗಿದ್ರೂ ಕೂಡ ಅವರ ಒಂದು ದೈಹಿಕವಾಗಿ ಅವರಿಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಬಟ್ ಅವರೆಲ್ಲ ಪಿತೃಲೋಕವನ್ನು ಸೇರಿ ಅಲ್ಲಿ ಸೂಕ್ಷ್ಮ ರೂಪದ ದೇಹಗಳನ್ನು ಹೊಂದಿ ಅಲ್ಲಿ ಇದ್ದಾರೆ ಎನ್ನುವಂತಹ ನಂಬಿಕೆ, ಅಲ್ಲಿಂದ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇವತ್ತಿಗೂ ಕೂಡ ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅದು ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ಸೊ ಈ ಶ್ರಾದ್ದ, ಒಂದು ತಿಥಿ ಅಂತ ನಾವೇನು ಹೇಳ್ತೀವಿ, ಅದರ ಪರಿಕಲ್ಪನೆ ಇದೆ. ಸೊ ನಮ್ಮನ್ನು ಅವರು ಗಮನಿಸ್ತಾರೆ ಎನ್ನುವಂತಹ ನಂಬಿಕೆ ನಾವು ಎಂದೂ ಕೂಡ ತಪ್ಪು ಮಾಡದಂತೆ ನಮ್ಮನ್ನು ಅದು ರಕ್ಷಿಸುತ್ತೆ. ಹೀಗೆ ಪ್ರತಿಯೊಂದು ಜನಾಂಗವೂ ಕೂಡ ಅವರವರ ಸಂಪ್ರದಾಯ, ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕು. ಅದನ್ನು ಮುಂದಿನ ಜನಾಂಗಕ್ಕೆ ಅವರು ಕೊಡಬೇಕಾಗತ್ತೆ. ಈ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಪ್ರಾಚೀನ ಋಷಿ ಮುನಿಗಳು. ಈಗ ಇದೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಹೋದರೆ ನಮ್ಮ ಪೂರ್ವಜರಿಗೆ ಅವಮಾನ ಮಾಡ್ದಂಗೆ, ನಮ್ಮ ಪ್ರಾಚೀನ ಋಷಿ ಮುನಿಗಳಿಗೆ ಅವಮಾನ ಮಾಡ್ದಂಗೆ, ನಮ್ಮ ಸನಾತನ ಧರ್ಮಕ್ಕೆ ನಾವೇ ಅವಮಾನ ಮಾಡಿದಾಗೆ ಆಗುತ್ತೆ. ಸೊ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಸಂಕರೋ ನರಕಾಯೈವ. ಈ ವರ್ಣಸಂಕರದ ಕಾರಣದಿಂದ ಕುಟುಂಬದಲ್ಲಿ ಬೇಡದ ಸಂತತಿಯು ನಮಗೆ ನರಕ ದರ್ಶನವನ್ನು ಮಾಡಿಸುತ್ತೆ.
ಕುಲಜ್ಞಾನಾಂ, ಅಂತಂದರೆ ಕುಲಘಾತಕರು, ಕುಲಜ್ಞಾನಾಂ. ಈ ಕುಲಘಾತಕರು ಬೇಡದ ಸಂತತಿಗೆ ಕಾರಣವಾಗುವವರನ್ನ ಮತ್ತು ಕುಲಸ್ಯ ಚ, ಒಂದು ಕುಲವನ್ನ ಕೂಡ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ದಿಸ್ ಅನ್ವಾಂಟೆಡ್ ಪ್ರೋಜನಿ. ಅಂಡ್ ಅರ್ಜುನ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ, ಪತಂತಿ ಪಿತರ ಹಿ ಏಷಾಂ. ಪಿತರಹ ಅಂತಂದ್ರೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರನ್ನ, ಅಂದ್ರೆ ನಾವು ಏನು ಪಿತೃದೇವತೆಗಳು ಅಂತ ಕರಿತೀವಿ, ಅವರನ್ನ, ಪಿತೃದೇವತೆಗಳನ್ನ ಈ ಒಂದು ವರ್ಣಸಂಕರ ಅನ್ನುವಂತಹದ್ದು ಅಧೋಗತಿಗೆ ತಳ್ಳತ್ತೆ. ಯಾಕೆ ಅಧೋಗತಿಗೆ ತಳ್ಳತ್ತೆ? ಬಿಕಾಸ್ ಲುಪ್ತ ಪಿಂಡೋದಕ ಕ್ರಿಯಾ. ಸೊ ಇವರೆಲ್ಲ ನಮ್ಮ ಪೂರ್ವಜರು ಈ ಒಂದು ಶ್ರಾದ್ದ ತರ್ಪಣಗಳಿಂದ ವಂಚಿತರಾಗ್ತಾರೆ. ಯಾಕೆ ಅಂತಂದ್ರೆ ಯಾರು ಮಾಡೋರೇ ಇಲ್ಲ. ಈ ಕಾರಣದಿಂದ ಅವರಿಗೆ ಅಧೋಗತಿ ಪ್ರಾಪ್ತವಾಗತ್ತೆ. ಇಲ್ಲಿ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಈ ಲುಪ್ತ ಪಿಂಡೋದಕ ಕ್ರಿಯಾ ಅನ್ನುವಂತಹದ್ದು ಇಟ್ಸ್ ಅ ವೆರಿ ಧಾರ್ಮಿಕ್ ವರ್ಡ್. ಪಿಂಡ ಅಂತಂದ್ರೆ ಇಟ್ ಇಸ್ ರೈಸ್ ಬಾಲ್ ಅಂತಂದ್ರೆ ಅನ್ನ, ಅಂಡ್ ಉದಕ ಅಂತಂದ್ರೆ ನೀರು. ಟೋಟಲಿ ಹೇಳಬೇಕು ಅಂತಂದ್ರೆ ಫುಡ್ ಅಂಡ್ ವಾಟರ್. ಪಿಂಡೋದಕ ಅಂತಂದ್ರೆ ಫುಡ್ ಅಂಡ್ ವಾಟರ್. ನಮ್ಮ ಶ್ರಾದ್ದದ ಆಚರಣೆಯಲ್ಲಿ ಅದನ್ನ ಪಿಂಡ ಅಂತ ಕರೀತಾರೆ. ದಟ್ ಈಸ್ ರೈಸ್ ಬಾಲ್. ಸೊ ಉದಕ ಅಂತಂದ್ರೆ ನೀರು. ಸೊ ಇಲ್ಲಿ ಲುಪ್ತ ಪಿಂಡೋದ ಕ್ರಿಯಾ, ಅದರಿಂದ ವಂಚಿತರಾಗ್ತಾರೆ ನಮ್ಮ ಪೂರ್ವಜರು. ಯಾವುದರಿಂದ? ಬಿಕಾಸ್ ದರ್ ಇಸ್ ಅ ಟ್ರೆಡಿಷನ್, ಒಂದು ಕಲ್ಚರ್ ಇತ್ತು, ಆಫರಿಂಗ್ ಆಫ್ ಫುಡ್ ಅಂಡ್ ವಾಟರ್ ಟು ದಿ ಪಿತೃದೇವತಾಸ್. ಬಟ್ ಬಿಕಾಸ್ ಆಫ್ ದಿ ವರ್ಣಸಂಕರ ಈ ಒಂದು ಸಂಪ್ರದಾಯನೇ ನಾಶವಾಗಿ ಹೋಗುತ್ತೆ. ಸೊ ಇಂತಹ ಆತಂಕವನ್ನ ಇಲ್ಲಿ ಅರ್ಜುನ ಪರಮಾತ್ಮನೊಂದಿಗೆ ಹೇಳ್ಕೊತಾ ಇದ್ದಾನೆ. ಲುಪ್ತ ಅಂತಂದ್ರೆ ಇಟ್ ಈಸ್ ಡಿಸಪಿಯರಿಂಗ್, ಗೆಟಿಂಗ್ ಲಾಸ್ಟ್, ನಾಶ ಅಂತ ಹೇಳ್ಬೋದು. ಸೊ ಒಂದು ಅದ್ಭುತವಾದ ಪಾರಂಪರಿಕ ಸಂಪ್ರದಾಯ ಅನ್ನುವಂತಹದ್ದು ನಾಶವಾಗಿ ಹೋಗುತ್ತೆ. ಈ ಒಂದು ಒಳ್ಳೆಯ ಕಲ್ಚರ್ ಈ ರೀತಿ ನಾಶವಾಗಿ ಹೋಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿ ಅನ್ವಾಂಟೆಡ್ ಸಂತತಿ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ವರ್ಣಸಂಕರ. ವರ್ಣಸಂಕರ ಇಸ್ ಬಿಕಾಸ್ ಆಫ್ ದಿ ಯುದ್ಧ. ಆದುದರಿಂದ ಪರಮಾತ್ಮ ನಿಜವಾಗ್ಲೂ ಈಗ ನಾನು ಯುದ್ಧವನ್ನ ಮಾಡಬೇಕಾ? So Arjuna is again confused. So right thinking is not happening in the mind of the Arjuna. ಸೊ ಅರ್ಜುನನ ಮನಸ್ಸಿನಲ್ಲಿ ಏನೆಲ್ಲ ಉಂಟಾಗ್ತಾ ಇದೆ ಅದು ಯಾರೋ ಮತ್ತೆ ಬೇರೆ ಯಾರೋ ಯೋಚನೆ ಮಾಡುವಂತಹದ್ದನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಅರ್ಜುನ ಮಾಡಬೇಕಾಗಿರುವಂತಹದ್ದೇನು? ಒಬ್ಬ ಕ್ಷತ್ರಿಯನಂತೆ ಅವನು ಯೋಚನೆ ಮಾಡಬೇಕು. ಆದರೆ ಅವನಿಲ್ಲಿ ಬೇರೆ ಬೇರೆ ಕಾರಣಗಳನ್ನ ತಂದು ಹೇಳ್ತಾ ಇದ್ದಾನೆ. ಬಟ್ ಈ ಎಲ್ಲ ಕಾರಣಗಳು ಬಹಳ ಸ್ಪಷ್ಟವಾಗಿ ಮುಂದಿನ ಪರಿಣಾಮವನ್ನು ತಿಳಿಸ್ತಾ ಇದೆ, ನೋ ಡೌಟ್. ಬಟ್ ಇದನ್ನ ಯೋಚನೆ ಮಾಡಬೇಕಾಗಿರುವಂತಹದ್ದು ಮತ್ತೊಂದು ಬೇರೆಯ ಜನ, ನಾಟ್ ಎ ಕ್ಷತ್ರಿಯ. ಕ್ಷತ್ರಿಯ ಏನು ಕಣ್ಣು ಮುಂದೆ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದಾಗ ಯುದ್ಧವನ್ನು ಮಾಡಿ ಅಲ್ಲಿ ಒಂದು ಧರ್ಮವನ್ನು ಪ್ರತಿಷ್ಠಾಪಿಸಬೇಕು, ರಾಜ್ಯದ ಪ್ರಜೆಗಳಿಗೆ ಅಭಯವನ್ನು ಕೊಡಬೇಕು. ಸೊ ಯುದ್ಧ ಅನ್ನುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ. ಆದ್ರೆ ಇಲ್ಲಿ ಒಬ್ಬ ಕ್ಷತ್ರಿಯನ ಧರ್ಮವನ್ನು ಕುರಿತು ಅರ್ಜುನ ಯೋಚನೆ ಮಾಡ್ತಾ ಇಲ್ಲ, ಯಾರೋ ಒಬ್ಬ ಕಾಮನ್ ಮ್ಯಾನ್ ಯೋಚನೆ ಮಾಡೋ ಹಾಗೆ ಇಲ್ಲಿ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ. ಸೊ ದಿಸ್ ಈಸ್ ದಿ ಕನ್ಫ್ಯೂಷನ್ ಇನ್ ದ ಮೈಂಡ್ ಆಫ್ ದಿ ಅರ್ಜುನ. ಅದರಿಂದ ಇಲ್ಲಿ ರೈಟ್ ಥಿಂಕಿಂಗ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ದಿ ಮೈಂಡ್ ಆಫ್ ದಿ ಅರ್ಜುನ. ಸೊ ಇಲ್ಲಿ ಅರ್ಜುನನ ಬಹಳ ದೊಡ್ಡ ಚಿಂತೆ ಏನು ಅಂತಂದ್ರೆ, ಬಹಳ ಹಿಂದಿನಿಂದ ನಡ್ಕೊಂಡ್ಬಂದಿದೆ ಈ ಒಂದು ಶ್ರಾದ್ದ, ದಟ್ ಈಸ್ ಆಫರಿಂಗ್ ಫುಡ್ ಅಂಡ್ ವಾಟರ್ ಟು ದಿ ಪಿತೃದೇವತಾಸ್. ಸೊ ಈ ಪಿಂಡೋದಕಗಳು ಈಗ ಲುಪ್ತ, ನಾಶವಾಗಿ ಹೋಗುತ್ತೆ. ನಮ್ಮ ಹಿರಿಯರಿಗೆ ಈ ಒಂದು ಪಿಂಡೋದಕ ಸಿಗದೇ ಇರೋದ್ರಿಂದ ಅವರೆಲ್ಲರೂ ಅಧೋಗತಿಗೆ ಜಾರಿ ಬೀಳ್ತಾರೆ.
ಸೊ ಅಧೋಗತಿ ಅಂತಂದರೆ ಒಂದು ನೀಚ ಲೋಕ ಅಥವಾ ನರಕ ಅಂತ ಹೇಳ್ಬೋದು. ಸೊ ಈಗ ಪಿತೃದೇವತೆಗಳು ದೇ ಆರ್ ಇನ್ ದ ಪಿತೃಲೋಕ ಬಿಕಾಸ್ ಆಫ್ ದಿ ಶ್ರಾದ್ದಾಸ್. ಆದರೆ ಅಲ್ಲಿ ಶ್ರಾದ್ದ ನಡೀದೇ ಇರೋದ್ರಿಂದ, ಈ ಒಂದು ಸಂಪ್ರದಾಯ ನಡೀದೇ ಇದ್ದಿದ್ದರಿಂದ ಅವರು ಅಲ್ಲಿಂದ ಜಾರ್ತಾರೆ. ದೇ ಗೋ ಟು ದಿ ಅಧೋಲೋಕ, ದೇ ಗೋ ಟು ದಿ ನರಕ, ನೀಚ ಲೋಕ. ಸೊ ಈ ಎಲ್ಲ ಚಿಂತೆಗಳು ನನ್ನ ಕಣ್ಣು ಮುಂದೆ ಬಂದಿದೆ. ಆದ್ರಿಂದ ಯುದ್ಧ ಬೇಡ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಇನ್ಫ್ಯಾಕ್ಟ್ ನಮ್ಮ ಪೂರ್ವಜರು ಶ್ರಾದ್ದ ಅನ್ನುವಂತಹ ಒಂದು ಪದ್ಧತಿಯ ಆಚರಣೆಗೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ? ಅಂಡ್ ಆಕ್ಚುಲಿ ವಾಟ್ ಈಸ್ ದಿಸ್ ಪಿಂಡೋದಕ ಕ್ರಿಯಾ? ಪಿಂಡೋದಕ ಅಂತಂದ್ರೆ ಆಕ್ಚುಲ್ ಆಗಿ ಇಟ್ ಈಸ್ ಎನ್ ಆಫರಿಂಗ್ ಆಫ್ ಫುಡ್ ಅಂಡ್ ವಾಟರ್ ಟು ದಿ ಪಿತೃದೇವತಾಸ್. ಈ ಪಿತೃಗಳು ಅಂತಂದ್ರೆ ಯಾರು ಅಂತಂದ್ರೆ ಅವರು ನಮ್ಮ ತಂದೆ ಆಗಿರಬಹುದು, ತಾತ ಆಗಿರಬಹುದು, ಮುತ್ತಾತಂದರಾಗಿರಬಹುದು, ಅಥವಾ ತಾಯಿ ಆಗಿರಬಹುದು, ಅಜ್ಜಿ ಆಗಿರಬಹುದು, ಮುತ್ತಜ್ಜಿ ಆಗಿರಬಹುದು. ಸೊ ನಮ್ಮ ಕುಲದ ಹಿರಿಯರು. ಸೊ ಇವರೆಲ್ಲ ಈಗಾಗಲೇ ಮರಣವನ್ನು ಹೊಂದಿದ್ದಾರೆ. ಅಂಡ್ ಒನ್ಸ್ ಅಗೇನ್ ಮರಣ ಅಂತಂದಾಗ ದಟ್ ಆಲ್ಸೋ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ಡೆತ್. ಡೆತ್ ಅಂತ ಹೇಳಿದ್ರೆ ಡೆತ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ಆತ್ಮ ಅನ್ನುವಂತಹದ್ದು ನಿತ್ಯ ಸತ್ಯ. ದೇರ್ ಇಸ್ ನೋ ಡೆತ್ ಫಾರ್ ದಿ ಆತ್ಮ. ಸೊ ಇಲ್ಲಿ ಹಿರಿಯರ ಮರಣ ಆಗಿದೆ ಅಂತಂದ್ರೆ ಆ ಹಿರಿಯರಿಗೆ ಮರಣ ಅಂತಂದ್ರೆ ಆ ಡೆತ್ ಅನ್ನುವಂತಹದ್ದು ದಟ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ಇಲ್ಲಿ ಫಿಸಿಕಲ್ ಬಾಡಿ ಅಂತ ಹೇಳ್ತಾ ಇರೋದ್ರಿಂದ ಬೇರೆ ಬೇರೆ ರೀತಿಯ ದೇಹಗಳಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಸ್, ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ ಈ ಸಾವು ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಆದ್ರಿಂದ ಆತ್ಮ ಅನ್ನುವಂತಹದ್ದು ನಿತ್ಯ ಸತ್ಯ. ಆತ್ಮಕ್ಕೆ ಸಾವಿಲ್ಲ. ಸಾವು ಸಂಭವಿಸಿರುವಂತಹದ್ದು ಯಾವುದಕ್ಕೆ? ಸ್ಥೂಲ ದೇಹಕ್ಕೆ. ಸೊ ಇಲ್ಲಿ ಸ್ಥೂಲ ದೇಹಕ್ಕೆ ಮಾತ್ರ ಸಾವು ಸಂಭವಿಸಿದೆ ಅಂತಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ದೇರ್ ಆರ್ 3 ಟೈಪ್ಸ್ ಆಫ್ ಬಾಡೀಸ್. ಒಂದು ಫಿಸಿಕಲ್ ಬಾಡಿ, ಮತ್ತೊಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ಹೀಗೆ 3 ರೀತಿಯ ಶರೀರಗಳು ನಮಗಿದೆ. ಆ 3 ರೀತಿಯ ಶರೀರಗಳಲ್ಲಿ ಸ್ಥೂಲ ದೇಹದ ಅಂತಂದ್ರೆ ದಟ್ ಈಸ್ ಫಿಸಿಕಲ್ ಇನ್ ನೇಚರ್. ದಟ್ ಶರೀರ ವಿ ಕ್ಯಾನ್ ಸಿ, ವಿ ಕ್ಯಾನ್ ಟಚ್, ವಿ ಕ್ಯಾನ್ ಫೀಲ್ ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ಥ್ರೂ ದಟ್. ನಮ್ಮ ಅನೇಕ ಅನುಭವಗಳು ನಮಗೆ ಜೀವನವನ್ನ ಕಲ್ಪಿಸಿಕೊಟ್ಟಿದ್ದೇ ಬಿಕಾಸ್ ಆಫ್ ದಿಸ್ ಫಿಸಿಕಲ್ ಬಾಡಿ, ಸ್ಥೂಲ ದೇಹ. ಸೊ ಆ ಸ್ಥೂಲ ದೇಹಕ್ಕೆ ಸಾವು ಬಂದಿದೆ ಅಂತಂದಾಗ ನೋ ಮೋರ್ ದಟ್ ಸ್ಥೂಲ ದೇಹ. 3 ದೇಹಗಳಲ್ಲಿ ಸಾವು ಹ್ಯಾಪನ್ಸ್ ಟು ದಿ ಸ್ಥೂಲ ದೇಹ. ಸೊ ದೇರ್ ಆರ್ 2 more ದೇಹಾಸ್, ದಟ್ ಈಸ್ ಸೂಕ್ಷ್ಮ ದೇಹ ಅಂಡ್ ಕಾರಣ ಶರೀರ. ಸೊ ಇಲ್ಲಿ ಸ್ಥೂಲ ದೇಹ ನಾಶವಾಗಿರೋದ್ರಿಂದ ನಮ್ಮ ಹಿರಿಯರಿಗೆ ನಾವು ಈ ಒಂದು ಪಿಂಡೋದಕ ಕ್ರಿಯೆಯನ್ನು ನಾವು ಮಾಡ್ತಾ ಇದ್ವಿ. ಅದನ್ನು ನಾವು ಶ್ರಾದ್ದ ಅಂತ ಕರಿತಾ ಇದ್ವಿ. ದಟ್ ಈಸ್ ದಿ ಸಂಪ್ರದಾಯ. ಆದರೆ ಬಿಕಾಸ್ ಆಫ್ ದಿ ಯುದ್ಧ ಅಲ್ಲಿ ಕುಟುಂಬದ ಯಜಮಾನನೇ ಇಲ್ಲ ಅಂತಂದಾಗ, ಬಿಕಾಸ್ ಆಫ್ ದಿ ವರ್ಣ ಸಂಕರ, ಬೇಡದ ಸಂತತಿಗಳು, ಈ ಒಂದು ಪಿಂಡೋದಕ ಕ್ರಿಯಾ ಅನ್ನುವಂತಹದ್ದು ನಾಶವಾಗುತ್ತೆ. ದೇ ವಿಲ್ ನಾಟ್ ಡೂ ಇಟ್, ದೇ ವಿಲ್ ನಾಟ್ ಕಂಟಿನ್ಯೂ. ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳಿದ್ದಾರೆ. ಸೊ ಮರಣವಾದಂತಹ ಆ ಸ್ಥೂಲ ದೇಹಕ್ಕೆ ಸಿಗಬೇಕಾಗಿದ್ದಂತಹ ಈ ಒಂದು ಫುಡ್ ಅಂಡ್ ವಾಟರ್ ಅದು ಸಿಗದೇ ಇದ್ದ ಕಾರಣದಿಂದ ದೀಸ್ ಪಿತೃದೇವತಾಸ್ ಅವರೆಲ್ಲ ಏನ್ ಮಾಡ್ತಾರೆ? ದೇ ಗೋ ಟು ದಿ ನರಕಾಸ್. ಸೊ ಅಲ್ಲಿ ದೇಹ 3 ರೀತಿಯ ದೇಹಗಳಲ್ಲಿ ಸಾವು ಸಂಭವಿಸಿದ್ದು ಸ್ಥೂಲ ದೇಹಕ್ಕೆ ಅಂತ ಗೊತ್ತಾಯಿತು. ಸೊ ಇನ್ನೆರಡು ಶರೀರಗಳು ಯಾವುದು? ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.